ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿ ದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ. ವೀಕ್ಷಕರೇ, ಏಪ್ರಿಲ್ 9, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನೂ ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೆಯದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇಂದಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ಉತ್ಸಾಹ, ಧೈರ್ಯ ಮತ್ತು ಸ್ಪಷ್ಟ ಚಿಂತನೆಯೊಂದಿಗೆ ದಿನದ ಕಾರ್ಯಗಳಲ್ಲಿ ತೊಡಗಬಹುದಾದ ಉತ್ತಮ ದಿನವಾಗಿದೆ. ನಿಮ್ಮ ಚುರುಕುತನ, ಆತ್ಮವಿಶ್ವಾಸ ಹಾಗೂ ಮುಂಚಿತ ತೀರ್ಮಾನ ತೆಗೆದುಕೊಳ್ಳುವ ಶಕ್ತಿ ಇಂದಿನ ದಿನದಲ್ಲಿ ಉಜ್ವಲವಾಗಿ ಬೆಳಗಲಿದೆ. ಬುಧವಾರದ ಬುಧ ಗ್ರಹದ ಪ್ರಭಾವದಿಂದ ನಿಮ್ಮ ಬುದ್ಧಿಮತ್ತೆ ಮತ್ತು ಸಂವಹನ ಕೌಶಲ್ಯ ಹೆಚ್ಚು ಪರಿಣಾಮಕಾರಿಯಾಗುತ್ತದೆ. ಹಳೆಯ ತೊಂದರೆಗಳಿಗೆ ಹೊಸ ಪರಿಹಾರ ಹಾಗೂ ಅನಿರ್ದಿಷ್ಟತೆಗೂ ಸ್ಪಷ್ಟತೆ ದೊರೆಯುವ ಸಾಧ್ಯತೆ ಇದೆ. ಇಂದು ತಾವು ನಡೆಸುವ ಚರ್ಚೆಗಳು, ಸಂವಾದಗಳು ಮತ್ತು ತೀರ್ಮಾನಗಳು ಭವಿಷ್ಯಕ್ಕೆ ಗಟ್ಟಿ ಆಧಾರವಾಗುವಂತಹ ಶಕ್ತಿ ಹೊಂದಿವೆ. ವೀಕ್ಷಕರೇ, ಉದ್ಯೋಗ ಮತ್ತು ವೃತ್ತಿಯಲ್ಲಿ ಇಂದು ಉದ್ಯೋಗದಲ್ಲಿ ಕಾರ್ಯಕ್ಷಮತೆ ಹೆಚ್ಚಾಗುವ ಸಾಧ್ಯತೆ ಇದೆ. ಕಾರ್ಯತತ್ಪರತೆ, ನಿರ್ಧಾರ ಶಕ್ತಿಯಿಂದ ನಿಮ್ಮ ಮೇಲಧಿಕಾರಿಗಳ ಗಮನ ಸೆಳೆಯಬಹುದು. ವಿಶೇಷವಾಗಿ ಸಂವಹನ ಕ್ಷೇತ್ರ, ಮಾರಾಟ, ಮಾರುಕಟ್ಟೆ ಅಥವಾ ನಿರ್ದೇಶನಾತ್ಮಕ ಕೆಲಸಗಳಲ್ಲಿ ಬೃಹತ್ ಉತ್ಥಾನವಾಗಬಹುದು. ಕೆಲವರಿಗೆ ದೂರದ ಊರಿನಿಂದ ಉದ್ಯೋಗ ಅಥವಾ ಪ್ರಾಜೆಕ್ಟ್ ಸಂಬಂಧಿತ ಕರೆ ಬರಬಹುದು. ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಬುದ್ಧಿವಂತಿಕೆ ಪೂರ್ಣ ಸಂವಾದದಿಂದ ಒಗ್ಗಟ್ಟಿನ ವಾತಾವರಣ ನಿರ್ಮಾಣವಾಗುತ್ತದೆ. ಉದ್ಯಮಸ್ಥರು, ವಿಶೇಷವಾಗಿ ಹೊಸ ಉತ್ಪನ್ನ ಪರಿಚಯಿಸುವವರು, ತಮ್ಮ ಯೋಜನೆಗಳ ಬಗ್ಗೆ ಬಹುಶಃ ಸ್ಪಷ್ಟತೆ ಹೊಂದಿ ಪ್ರಾರಂಭಿಸಬಹುದಾದ ಸಮಯವಿದು. ವಾಣಿಜ್ಯ ನಿಯಮಗಳು ಅಥವಾ ವ್ಯಾಪಾರದ ದಾಖಲೆಗಳ ಪರಿಶೀಲನೆಗೆಂದು ಉತ್ತಮ ದಿನ. ವೀಕ್ಷಕರೇ, ಹಣಕಾಸಿನ ದಿಶೆಯಲ್ಲಿ ಇಂದು ಹಣಕಾಸಿನಲ್ಲಿ ಸ್ಥಿರತೆ ಇರಬಹುದಾದ ದಿನ. ಕೆಲವೊಂದು ಪ್ರಕಾರದ ಹಣಕಾಸು ಸಿಕ್ಕಾಪಟ್ಟೆ ಲಾಭದಾಯಕವಾಗಬಹುದು. ವಿಶೇಷವಾಗಿ ಷೇರು ಮಾರುಕಟ್ಟೆ ಅಥವಾ ಸ್ವಲ್ಪ ಮುಡಿಪಿನಲ್ಲಿ ಉತ್ತಮ ಲಾಭ. ಹಳೆಯ ಸಾಲಗಳನ್ನು ತೀರಿಸಲು ಪ್ರಚೋದನೆ ದೊರೆಯಬಹುದು. ಹೊಸ ಹಣಕಾಸು ಯೋಜನೆಗಳಿಗೆ, ಬಂಡವಾಳ ಹೂಡಿಕೆಗೆ ಇದು ಅನುಕೂಲಕರ ದಿನವಲ್ಲ, ಆದರೆ ಸಂಶೋಧನೆ ಹಾಗೂ ತಯಾರಿ ಆರಂಭಿಸಬಹುದು. ತಿಳಿವಳಿಕೆಯೊಂದಿಗೆ ಬಂಡವಾಳ ಬಳಕೆ ಮಾಡಿ ಮತ್ತು ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕಿ. ವೀಕ್ಷಕರೇ, ಆರೋಗ್ಯದ ದೃಷ್ಟಿಯಿಂದ ಇಂದು ದೇಹದಲ್ಲಿ ಸಾಮಾನ್ಯವಾದ ಶಕ್ತಿ, ಚುರುಕುತನ ಇರಬಹುದು, ಆದರೆ ಮನಸ್ಸು ಕೆಲವೊಂದು ಕ್ಷಣಗಳಲ್ಲಿ ಗೊಂದಲಕ್ಕೆ ಒಳಗಾಗಬಹುದು. ಯೋಗ, ಧ್ಯಾನ ಅಥವಾ ಮನಸ್ಸನ್ನು ಶಾಂತವಾಗಿಡುವ ಚಟುವಟಿಕೆಗಳಲ್ಲಿ ತೊಡಗುವುದು ಉತ್ತಮ. ಕೆಲವರಿಗೆ ತಲೆನೋವು, ಮೈಬಿಸಿ ಅಥವಾ ನಿದ್ರೆ ಕೊರತೆ ಅನುಭವವಾಗಬಹುದು. ಎಚ್ಚರಿಕೆಯಿಂದ ನಿದ್ರಾ ಸಮಯ, ಆಹಾರ ಕಾಲಮಿತಿ ಪಾಲನೆ ಮಾಡುವುದು ಉತ್ತಮ. ಕಡಿಮೆ ಹೊತ್ತು ಮೊಬೈಲ್, ದೂರದರ್ಶನ ಬಳಸುವುದು ಸೂಕ್ತ. ಹಸಿರು ತರಕಾರಿಗಳನ್ನು ಹೆಚ್ಚು ಸೇವಿಸಿ, ಜೀರ್ಣಕ್ರಿಯೆಗೆ ಸಹಾಯವಾಗುತ್ತದೆ. ವೀಕ್ಷಕರೇ, ಕುಟುಂಬ ಹಾಗೂ ಸಂಬಂಧಗಳ ವಿಷಯದಲ್ಲಿ ಇಂದು ಕುಟುಂಬದ ಸದಸ್ಯರೊಂದಿಗೆ ಸಮಯ ಕಳೆಯುವ ಅವಕಾಶವಿದೆ. ಸಂಬಂಧಗಳಲ್ಲಿ ಸ್ನೇಹಪೂರ್ಣತೆ, ಸಂತೋಷ ಮತ್ತು ನಿಖರ ಸಂವಹನ ಹೆಚ್ಚುವಿಕೆಯಾಗುತ್ತದೆ. ವಿಶೇಷವಾಗಿ ತಂದೆ ಮಕ್ಕಳ ನಡುವಿನ ಸಂಪರ್ಕ ಹೆಚ್ಚು ಬಲವಾದೀತು. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಆಪ್ತ ಸಂಭಾಷಣೆ, ಹೊಸ ಯೋಜನೆಗಳ ಕುರಿತು ನಿರ್ಧಾರ ಅಥವಾ ನವೀನ ಪ್ರಯತ್ನಗಳು ಸಾಮರಸ್ಯಕ್ಕೆ ಕಾರಣವಾಗಬಹುದು. ಬಾಲಕರಿಗೆ ಶಿಕ್ಷಣದ ಸಂಬಂಧಿತ ಮಾರ್ಗದರ್ಶನ ನೀಡಲು ಉತ್ತಮ ಸಮಯ. ಹಿರಿಯರ ಆಶೀರ್ವಾದ, ಅವರೊಂದಿಗೆ ಶ್ರದ್ಧೆಯ ಸಂಬಂಧ ಇಂದಿನ ದಿನದ ಆಧ್ಯಾತ್ಮಿಕ ಬೆಳವಣಿಗೆಗೆ ನೆರವಾಗುತ್ತದೆ. ವೀಕ್ಷಕರೇ, ನೀವು ಇವತ್ತು ಬುಧವಾರ ಬುದ್ಧದೇವನ ಪ್ರಭಾವವಿರುವುದರಿಂದ ಜ್ಞಾನ, ವಿವೇಕ ಮತ್ತು ಸಂವಹನ ಕೌಶಲ್ಯದಲ್ಲಿ ಬೆಳವಣಿಗೆ ಸಾಧ್ಯ. ಇದನ್ನು ದೃಢಪಡಿಸಲು ಐ ಬುದ್ಧಾಯ ನಮಃ ಎಂಬ ಮಂತ್ರವನ್ನು ಕನಿಷ್ಠ 53 ಬಾರಿ ಜಪಿಸಿ. ಹಸಿರು ಬಟ್ಟೆ ಧರಿಸಿ, ತುಳಸಿ ತೀರ್ಥ ಸೇವಿಸಿ. ಗುರುಬ್ರಹ್ಮನ ಆಶೀರ್ವಾದ ಪಡೆಯುವುದು ಅತ್ಯಂತ ಶ್ರೇಷ್ಠ. ಪುಸ್ತಕ ಅಥವಾ ಪೆನ್ಗಳನ್ನು ವಿದ್ಯಾರ್ಥಿಗಳಿಗೆ ದಾನ ಮಾಡುವುದು ಶುಭ. ಅಂತೆಯೇ ದಿನದ ಪ್ರಾರಂಭದಲ್ಲಿ ಗಣಪತಿಯ ಸ್ಮರಣೆ, ನಿಂಬೆಹಣ್ಣನ್ನು ಪೂಜೆಗೆ ಉಪಯೋಗಿಸುವುದು ವಿಶೇಷ ಫಲದಾಯಕ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧದೇವನ ಸಂಕೇತ. ನವೀನ ಚಿಂತನೆ, ಬುದ್ಧಿವಂತಿಕೆ ಹಾಗೂ ಚುರುಕುತನವನ್ನು ಪ್ರತಿನಿಧಿಸುತ್ತದೆ. ಈ ಸಂಖ್ಯೆಯ ಪ್ರಭಾವದಿಂದ ಇಂದು ಕೈಹಾಕುವ ನೂತನ ಯತ್ನಗಳು ಯಶಸ್ವಿಯಾಗಬಹುದು. ಅದೃಷ್ಟದ ಬಣ್ಣ ಹಸಿರು.
ಹಸಿರು ಬಣ್ಣ ಶಾಂತಿ, ಚೈತನ್ಯ ಹಾಗೂ ಆರೋಗ್ಯವನ್ನು ಉತ್ತೇಜಿಸುತ್ತದೆ. ಈ ಬಣ್ಣದ ಉಡುಪು ತಂಗೊಳ್ಳುವ ವಸ್ತುಗಳು ಇಂದಿನ ದಿನದ ಶಕ್ತಿಯನ್ನು ಹೆಚ್ಚಿಸಬಹುದು. ಶುಭ ಸಮಯ ಬೆಳಗ್ಗೆ 11:15 ಮಧ್ಯಾಹ್ನ 12:15. ಈ ಸಮಯದಲ್ಲಿ ನೀವು ಪ್ರಾರಂಭಿಸುವ ಯಾವುದೇ ಕಾರ್ಯಗಳು ಬಲವಾದ ಶ್ರದ್ಧೆಯೊಂದಿಗೆ ಯಶಸ್ಸು ನೀಡಬಹುದು. ದೇವತಾ ಪೂಜೆ, ವ್ಯಾಪಾರ ಚರ್ಚೆ ಅಥವಾ ನಿರ್ಧಾರ ಮೂಲಕ ಮಾತುಕತೆಗಳಿಗೆ ಉತ್ತಮ ಸಮಯ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇವತ್ತು ವೃಷಭ ರಾಶಿಯವರಿಗೆ ಇಂದು ಧೈರ್ಯ, ತಾಳ್ಮೆ ಮತ್ತು ಸ್ಥಿತಪ್ರಜ್ಞೆ ಅಗತ್ಯವಿರುವ ದಿನವಾಗಿದೆ. ಕೆಲವು ಕಾರ್ಯಗಳಲ್ಲಿ ತಾತ್ಕಾಲಿಕ ವಿಳಂಬ ಅಥವಾ ಅಸಹಕಾರ ಎದುರಾಗಬಹುದಾದರೂ ನಿಮ್ಮ ನಿಶ್ಚಲ ಮನೋಭಾವ ಮತ್ತು ಶ್ರದ್ಧೆಯು ದಿನವನ್ನು ಜಯಮಾಲೆಯಿಂದ ಮುಗಿಸಲು ನೆರವಾಗುತ್ತದೆ. ಈ ದಿನ ಪುನರ್ಚಿಂತನೆ, ಪುನರ್ ಪ್ರಾರಂಭ ಮತ್ತು ಹೊಸ ನೀತಿ ರೂಪಿಸುವ ದಿನ. ಗುರು ಮತ್ತು ಶನಿ ಇಬ್ಬರೂ ನಿಮ್ಮ ಮೇಲೆ ದೃಷ್ಟಿ ಹರಿಸುತ್ತಿರುವುದರಿಂದ ಜೀವನದ ಗಂಭೀರತೆ ಹಾಗೂ ನೈತಿಕತೆಯ ಕಡೆಗೆ ಸೆಳೆಯುವ ಪ್ರಭಾವ ಇರುತ್ತದೆ. ಪಾಠವೇನೆಂದರೆ, ಧೈರ್ಯದಿಂದ ನಿಂತು ವಿಚಾರದಿಂದ ನಡೆ, ಆತುರವಿಲ್ಲದೆ ಕಾರ್ಯನಿರ್ವಹಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಇಂದು ಕೆಲಸದ ಸ್ಥಳದಲ್ಲಿ ಸ್ವಲ್ಪ ಒತ್ತಡದ ವಾತಾವರಣವಿರಬಹುದು. ನಿಮ್ಮ ಶ್ರದ್ಧೆ ಮತ್ತು ಕಾಳಜಿಯ ಕೆಲಸ ಮಾಡುವ ಶೈಲಿ ಮೇಲಧಿಕಾರಿಗಳ ಗಮನ ಸೆಳೆಯುತ್ತದೆ. ಹೆಚ್ಚಿನ ಪರಿಶ್ರಮ, ಸಮಯ ಪಾಲನೆ ಹಾಗೂ ಕಾರ್ಯನಿಷ್ಠೆ ನಿಮಗೆ ಹೊಸ ಜವಾಬ್ದಾರಿಗಳನ್ನು ನೀಡಬಹುದು. ಒಬ್ಬರು ಏಕಾಂಗಿಯಾಗಿ ಕೆಲಸ ಮಾಡುವ ಬದಲು ತಂಡದೊಂದಿಗೆ ಸಹಕಾರದಿಂದ ಕೆಲಸ ಮಾಡುವುದು ಹೆಚ್ಚು ಫಲಕಾರಿ. ಇಂದಿನ ದಿನ ಪ್ರಸ್ತಾಪನೆಗಳು, ವರದಿಗಳ ಪೂರ್ಣಗೊಳಿಸುವಿಕೆ ಮತ್ತು ಸಭೆಗಳಿಗೆ ಸಿದ್ಧತೆ ಮಾಡಿಕೊಳ್ಳಲು ಉತ್ತಮ. ವೃತ್ತಿ ಬದಲಿಗೆ ಯೋಚಿಸುತ್ತಿರುವವರು ಇಂದು ತಮ್ಮ ಶಕ್ತಿಗಳನ್ನು ಸರಿಯಾಗಿ ಅಳೆಯುವ ದಿನ. ಶಿಶು ಹಂತದಲ್ಲಿರುವ ವ್ಯವಹಾರಗಳಿಗೆ ಪುನರ್ ಅವಲೋಕನದ ಅವಶ್ಯಕತೆ ಇದೆ. ಇನ್ನು ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಈ ದಿನ ಹಣದ ವ್ಯವಹಾರಗಳಲ್ಲಿ ಇಂದು ವಿವೇಕದ ಬೆಳಕು ಬೇಕಾಗುತ್ತದೆ. ಹಳೆಯ ಸಾಲ, ಬಾಕಿ ಬಿಲ್ ಅಥವಾ ಸಾಲದ ವಸೂಲಿ ಬಗ್ಗೆ ಶ್ರದ್ಧೆ ವಹಿಸಬೇಕಾದ ದಿನ. ನೀತಿ ನಿಷ್ಠೆಯಿಂದ ಹಣಕಾಸು ನಿರ್ವಹಿಸಿದರೆ ಖರ್ಚಿನಲ್ಲಿ ನಿಯಂತ್ರಣ ಸಾಧ್ಯ. ಹೂಡಿಕೆಗೆ ಪ್ರಸ್ತುತ ದಿನ ಸೂಕ್ತವಲ್ಲ, ವೃತ್ತಿಪರ ಸಲಹೆ ಬೇಕು. ಮನೆಯ ಅಗತ್ಯ ಖರ್ಚುಗಳನ್ನು ಬದಿಗುತ್ತಿ ಅನವಶ್ಯಕ ಖರ್ಚುಗಳ ನಿಯಂತ್ರಣವನ್ನು ಪಾಲಿಸಿ. ಸಾಮಾನ್ಯ ವ್ಯವಹಾರದಲ್ಲಿ ಲಾಭ ಲಭ್ಯವಾಗುವ ಸಾಧ್ಯತೆ ಇದೆ, ಆದರೆ ಲಾಭದ ಆಕಾಂಕ್ಷೆಯಲ್ಲಿ ತುರ್ತು ತೀರ್ಮಾನಗಳಿಂದ ದೂರವಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ಬಗ್ಗೆ ನೋಡಿದರೆ, ಇಂದು ದೈಹಿಕ ಶಕ್ತಿ ಗಿಡುಗುಡಿಯಂತೆ ಇರುತ್ತದೆ. ನಿದ್ದೆ ಕೊರತೆ, ತಲೆನೋವು, ಶಕ್ತಿಯ ಕೊರತೆ ಕಾಣಿಸಬಹುದು. ಪೋಷಕಾಂಶಯುಕ್ತ ಆಹಾರ, ನೀರಿನ ಸೇವನೆ ಹಾಗೂ ಸಮಯಕ್ಕೆ ಊಟ ಇಲ್ಲದಿದ್ದರೆ ದೈಹಿಕ ದೌರ್ಬಲ್ಯ ಉಂಟಾಗಬಹುದು. ಈ ಬುಧವಾರದ ಮೆರ್ಕುರಿಯ ಪ್ರಭಾವದಿಂದ ಮನಸ್ಸು ಕೆಲವೊಮ್ಮೆ ಚಂಚಲವಾಗಬಹುದು. ಯೋಗ, ಧ್ಯಾನ ಅಥವಾ ಹಸಿರು ಪರಿಸರದಲ್ಲಿ ಸಾಂತ್ವನ ಪಡೆಯಿರಿ. ಅಗ್ನಿತಾತ್ವಿಕ ಆಹಾರ, ಮಸಾಲೆ ತುಂಬಿದ ಬಿಸಿ ಪದಾರ್ಥಗಳು ಗಳಿಂದ ದೂರವಿರುವುದು ಉತ್ತಮ. ಮಧುರ ಪದಾರ್ಥ ಕಡಿಮೆ ಸೇವಿಸಿ. ಹಣ್ಣು ಮತ್ತು ಹಸಿರು ತರಕಾರಿಗಳನ್ನು ಹೆಚ್ಚು ತೆಗೆದುಕೊಳ್ಳಿ. ಇನ್ನು ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಮನೆಯಲ್ಲಿನವರೊಂದಿಗೆ ಪಾತಾಳವಾದ ಸಂವಾದ ನಡೆಯಬಹುದು. ಕುಟುಂಬದ ಕೆಲವು ಸದಸ್ಯರೊಂದಿಗೆ ಭಿನ್ನಾಭಿಪ್ರಾಯಗಳು ಮೂಡಬಹುದು. ಇದನ್ನು ಬುದ್ಧಿವಂತಿಕೆಯಿಂದ ಪರಿಹರಿಸಬೇಕು. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಸಮಯ ಕಳೆಯುವುದು, ಚಹಾ ಅಥವಾ ಊಟದ ಸಂದರ್ಭದಲ್ಲಿ ಮನಬಿಚ್ಚಿ ಮಾತನಾಡುವುದು ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಮಕ್ಕಳ ಬಗ್ಗೆ ಚಿಂತೆ ಇರುವ ಪೋಷಕರು ಇಂದು ಸಮಯ ಮೀಸಲಿಡಿ. ಮಕ್ಕಳ ಮಾತು ಕೇಳಿ, ಅವರನ್ನು ಹೊಗಳಿ. ಹಿರಿಯರ ಮಾತುಗಳಲ್ಲಿ ಅನುಭವಗಳ ಛಾಯೆ ಇರುತ್ತದೆ, ಅವರನ್ನು ನಿರ್ಲಕ್ಷಿಸಬೇಡಿ. ವೀಕ್ಷಕರೇ, ನೀವು ಬುಧ ದಿನದ ಹಿನ್ನೆಲೆಯಲ್ಲಿ ಇಂದು ವಿಷ್ಣು ಮತ್ತು ಬುಧದೇವರ ಆರಾಧನೆ ಅತ್ಯಂತ ಫಲಕಾರಿಯಾಗಿದೆ. ನಿಷ್ಕಪಟ ಮನಸ್ಸಿನಿಂದ ಐ ಬುದ್ಧಾಯ ನಮಃ ಎಂಬ ಮಂತ್ರವನ್ನು 18 ಅಥವಾ 35 ಬಾರಿ ಪಠಿಸಿರಿ. ಹಸಿರು ಬಣ್ಣದ ಹಣ್ಣು, ಹಸಿರು ಬಟ್ಟೆ ಅಥವಾ ಧಾನ್ಯವನ್ನು ಬ್ರಾಹ್ಮಣರಿಗೆ ದಾನ ಮಾಡುವುದು ಶುಭ ಕಾರ್ಯ. ಇಂದು ಹೊಸ ಪುಸ್ತಕ ಓದಲು ಪ್ರಾರಂಭಿಸಿ ಅಥವಾ ಜ್ಞಾನವರ್ಧನೆಯ ಚಟುವಟಿಕೆಯಲ್ಲಿ ತೊಡಗಿಕೊಳ್ಳಿ. ಇದು ಆತ್ಮಶುದ್ಧಿಗೆ ಮಾರ್ಗ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುಧದೇವನ ಶಕ್ತಿ ಪ್ರತೀಕ. ಇದು ನೂತನತೆ, ಜ್ಞಾನ, ವ್ಯವಹಾರ ಚಾತುರ್ಯ ಹಾಗೂ ಚಾತುರ್ಭುಜತೆಯ ಸಂಕೇತ. ಈ ಸಂಖ್ಯೆಯ ಶಕ್ತಿ ನಿಮ್ಮನ್ನು ದಿಕ್ಕುಹಚ್ಚದ ಸ್ಥಿತಿಯಿಂದ ಗುರಿಯತ್ತ ಕರೆದೊಯ್ಯಲಿದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಚೈತನ್ಯ, ಸ್ಥಿರತೆ ಹಾಗೂ ಮನಃಶಾಂತಿಯ ಪ್ರತೀಕ. ಇಂದು ಹಸಿರು ಬಣ್ಣದ ಉಡುಪು ಧರಿಸುವುದು ಅಥವಾ ಹಸಿರು ವಾತಾವರಣದಲ್ಲಿ ಕಾಲ ಕಳೆಯುವುದು ಶ್ರೇಷ್ಠ. ಶುಭ ಸಮಯ ಬೆಳಗ್ಗೆ 9:15 ರಿಂದ ಬೆಳಗ್ಗೆ 11:30 ಈ ಸಮಯವು ಬುದ್ಧಿಯ ಚುರುಕು, ಸ್ಪಷ್ಟವಾದ ಚಿಂತನೆ ಹಾಗೂ ಶ್ರೇಷ್ಠ ನಿರ್ಧಾರಗಳ ಕಾಲವಾಗಿದೆ. ದೇವಾರಾಧನೆ, ಲೆಕ್ಕಾಚಾರ ಅಥವಾ ವ್ಯಾಪಾರದ ಪ್ರಾರಂಭಕ್ಕೆ ಇದು ಸರ್ವೋತ್ತಮ ಸಮಯ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ,
ಇಂದು ಮಿಥುನ ರಾಶಿಯವರು ಆತ್ಮಸ್ಥೈರ್ಯದಿಂದ, ನಿಖರ ಚಿಂತನೆಯಿಂದ ಮತ್ತು ಸಮರ್ಥ ಸಂವಹನದಿಂದ ತಮ್ಮ ದಿನವನ್ನು ಮುನ್ನಡೆಸುವ ಸಾಧ್ಯತೆ ಇದೆ. ಬುದ್ಧಿಗಮ್ಯತೆ, ಚಾತುರ್ಯ ಮತ್ತು ಮಾತಿನಲ್ಲಿ ತಾರ್ಕಿಕತೆ ನಿಮ್ಮ ಶಕ್ತಿ. ಇಂದು ನಿಮ್ಮ ಅಭಿಪ್ರಾಯಗಳು ಇತರರ ಮೇಲೆ ಸ್ಪಷ್ಟವಾಗಿ ಪ್ರಭಾವ ಬೀರುತ್ತವೆ. ಕೆಲವರು ಸಂಶೋಧನಾ ಕಾರ್ಯಗಳಲ್ಲಿ ಅಥವಾ ಲೇಖನ, ಶಿಕ್ಷಣ, ಮಾಧ್ಯಮ ಕ್ಷೇತ್ರದಲ್ಲಿ ಯಶಸ್ಸನ್ನು ಕಾಣಬಹುದು. ಮನಸ್ಸು ನಿರಂತರ ಚಲನೆಯಲ್ಲಿರಬಹುದು, ಆಲೋಚನೆಗಳ ಹಬ್ಬವಿರಬಹುದು. ಆದರೆ ತಾತ್ಕಾಲಿಕ ಆಸಕ್ತಿಗಳಿಂದ ದೂರವಿದ್ದು ಗಂಭೀರ ಗುರಿಗಳನ್ನು ಹಿಡಿದಿಡುವುದು ಸೂಕ್ತ. ನಿಮ್ಮ ನಿರ್ಧಾರಗಳ ಮೇಲೆ ಈ ದಿನದ ಬುಧಗ್ರಹದ ಪ್ರಭಾವ ಗಟ್ಟಿಯಾಗಿ ಬೀಳುತ್ತದೆ. ಆದ್ದರಿಂದ ವಿವೇಕದೊಂದಿಗೆ ನಡೆದುಕೊಳ್ಳಿ. ಇನ್ನು ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ನಿಮ್ಮ ವೃತ್ತಿಪರ ಜೀವನದಲ್ಲಿ ಇಂದು ಮಹತ್ವದ ಬೆಳವಣಿಗೆಯ ಸಾಧ್ಯತೆ ಇದೆ. ತಂಡದೊಂದಿಗೆ ಕಾರ್ಯನಿರ್ವಹಣೆ, ಸಭೆಗಳಲ್ಲಿ ನಿಮ್ಮ ಚಾತುರ್ಯ ಮೆರೆದಿದ್ದು ಅಧಿಕಾರಿಗಳ ಗಮನ ಸೆಳೆಯಬಹುದು. ಕೆಲವರಿಗೆ ಅಪರೂಪದ ಪ್ರಯೋಗಾತ್ಮಕ ಅವಕಾಶಗಳು ಸಿಗಬಹುದು. ಉದಾಹರಣೆಗೆ ಪ್ರಸ್ತುತಿಗೊಳಿಸುವಿಕೆ, ಹೊಸ ಯೋಜನೆಯ ಪ್ರಾರಂಭ. ವೃತ್ತಿ ಬದಲಿಗೆ ಯೋಚಿಸುತ್ತಿದ್ದವರು ಇಂದು ಸಂದರ್ಶನ ಅಥವಾ ಹೊಸ ಸಂಪರ್ಕದಿಂದ ಸಕಾರಾತ್ಮಕ ಸುದ್ದಿ ನಿರೀಕ್ಷಿಸಬಹುದು. ಆದರೆ ಸಮಾಲೋಚನೆ ಇಲ್ಲದೆ ತ್ವರಿತ ನಿರ್ಧಾರ ತೆಗೆದುಕೊಳ್ಳುವುದು ತಪ್ಪು. ಉದ್ಯಮಿಗಳಿಗಾಗಿ ಇದು ವ್ಯವಹಾರಿಕ ಕೂಟಗಳು, ಮಾರ್ಕೆಟಿಂಗ್ ಹಾಗೂ ಗ್ರಾಹಕ ಸಂಬಂಧ ಬೆಳೆಸಲು ಸೂಕ್ತ ದಿನ. ನಿಮ್ಮ ಚುರುಕಾದ ಮಾತು, ಸೃಜನಶೀಲ ಚಿಂತನ ಶಕ್ತಿ ನೂತನ ಹಾದಿಗಳನ್ನು ತೋರಿಸಬಲ್ಲದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇಂದು ಹಣಕಾಸಿನಲ್ಲಿ ಸ್ಥಿತಿಗತಿಗಳನ್ನು ವಿವೇಕದಿಂದ ನಿರ್ವಹಿಸುವ ಅಗತ್ಯವಿದೆ. ಅಹಿತಕರ ವ್ಯಯಗಳ ಸಂಭವವಿದೆ, ವಿಶೇಷವಾಗಿ ಶಿಕ್ಷಣ, ಸಂಚಾರ ಅಥವಾ ತಾಂತ್ರಿಕ ಸಾಧನಗಳ ಖರೀದಿಯಲ್ಲಿ. ಆದ್ದರಿಂದ ಖರ್ಚು ಮಾಡುವ ಮೊದಲು ಅವಶ್ಯಕತೆ ಮತ್ತು ಲಾಭತಾತ್ವಿಕತೆಯ ವಿಶ್ಲೇಷಣೆ ಅಗತ್ಯ. ಹಳೆಯ ಸಾಲಗಳ ತಪಾಸಣೆ, ಕ್ರೆಡಿಟ್ ಕಾರ್ಡ್ ಅಥವಾ ಸಾಲದ ಬಡ್ಡಿ ಪಾವತಿಗೆ ಪೂರಕ ದಿನ. ಹೂಡಿಕೆಗೆ ತಾತ್ಕಾಲಿಕ ವಿರಾಮ ನೀಡುವುದು ಉತ್ತಮ. ಹಿರಿಯರ ಮಾರ್ಗದರ್ಶನದಲ್ಲಿ ಹಣದ ಯೋಜನೆ ರೂಪಿಸುವುದು ದೀರ್ಘಕಾಲಿಕ ಲಾಭ ತರುತ್ತದೆ. ಭೂಮಿ ಅಥವಾ ಆಸ್ತಿ ಖರೀದಿಯಲ್ಲಿ ತೀರ್ಮಾನ ಮಾಡಬೇಕಾದರೆ ವಕೀಲರ ಸಲಹೆ ಅಗತ್ಯ. ಮತ್ತು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ದಿನ ಆರೋಗ್ಯದತ್ತ ಗಮನ ಹರಿಸಬೇಕಾದ ದಿನವಿದು. ಭಾವೋದ್ರೇಕ, ಆತುರ ಮತ್ತು ಅತಿಯಾಗಿ ಯೋಚಿಸುವ ಸ್ವಭಾವದಿಂದ ಮಾನಸಿಕ ತಣಕು, ತಲೆನೋವು ಅಥವಾ ನಿದ್ರೆ ಕೆಡಿಸಿಕೊಳ್ಳುವ ಸಾಧ್ಯತೆ ಇದೆ. ಮೊಬೈಲ್ ಅಥವಾ ಕಂಪ್ಯೂಟರ್ ಬಳಕೆ ಇಳಿಸಿಕೊಳ್ಳುವುದು ಒಳಿತು. ಆಹಾರ ನಿಯಮಿತವಾಗಿರಲಿ. ಖಾರ, ಎಣ್ಣೆಯ ಆಹಾರ ತಪ್ಪಿಸಿ. ಗಂಟಲಿನ ತೊಂದರೆ ಅಥವಾ ತೇವಾಂಶ ಕೊರತೆ ಕಾಣಿಸಿಕೊಳ್ಳಬಹುದು. ಹಸಿರು ಹಣ್ಣುಗಳು, ನಾರಿನ ಆಹಾರ ಮತ್ತು ಹೆಚ್ಚು ನೀರು ಸೇವನೆಯು ಶ್ರೇಷ್ಠ. ಧ್ಯಾನ, ಪ್ರಾಣಾಯಾಮ ಅಥವಾ ಶಾಂತ ಸಂಗೀತದಿಂದ ಮನಸ್ಸು ನೆಮ್ಮದಿಗೆ ಬರಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಸಂಬಂಧಗಳಲ್ಲಿ ಪ್ರಾಮುಖ್ಯತೆಯ ದಿನ. ಮಾತಿನಲ್ಲಿ ಸಕಾರಾತ್ಮಕತೆ, ಶ್ರವಣಶಕ್ತಿ ಹಾಗೂ ಪರಸ್ಪರ ಗೌರವದಿಂದ ದೈವಿಕ ಸಹಕಾರ ಮೂಡಬಹುದು. ಸಹೋದರರು ಅಥವಾ ಸ್ನೇಹಿತರೊಂದಿಗೆ ಒಮ್ಮತದ ಚಟುವಟಿಕೆಗಳು, ಕುಟುಂಬ ಸಭೆಗಳು ನಿಮಗೆ ಆಂತರಿಕ ಶಕ್ತಿಯನ್ನು ನೀಡುತ್ತವೆ. ವಿವಾಹಿತರಿಗೆ ಇಂದು ಸಂಗಾತಿಯೊಂದಿಗೆ ಬಹುಮುಖ್ಯ ಚರ್ಚೆಗಳು ನಡೆಯಬಹುದು. ಆರ್ಥಿಕ ವಿಷಯ, ಮಕ್ಕಳ ವಿಚಾರ ಅಥವಾ ಜೊತೆಗೂಡಿದ ಕಾರ್ಯಕ್ರಮದ ಯೋಜನೆ ಇರಬಹುದು. ಶ್ರದ್ಧೆ ಹಾಗೂ ಸಹನಶೀಲತೆ ಹೇರಳವಾಗಿ ಇರಲಿ. ಯುವಕ ಯುವತಿಯರಿಗೆ ಇದು ಸ್ನೇಹ ಪ್ರೀತಿಗೆ ಹೊಸ ಆಯಾಮ ನೀಡುವ ಸಮಯ. ಆದರೆ ಹೊಸ ಸಂಬಂಧಗಳಲ್ಲಿ ಮುನ್ನೋಟ ಮತ್ತು ತಾಳ್ಮೆ ಅಗತ್ಯ. ವೀಕ್ಷಕರೇ, ನೀವು ಇಂದು ಬುಧವಾರ, ಬುದ್ಧಿಗ್ರಹದ ದಿನ. ನಿಮ್ಮ ಚಿಂತನೆ ಶುದ್ಧವಾಗಿರಲಿ, ಮಾತು ಪ್ರಾಮಾಣಿಕವಾಗಿರಲಿ ಮತ್ತು ನಿರ್ಧಾರ ಶಾಂತವಾಗಿರಲಿ. ನವಗ್ರಹ ಆರಾಧನೆ, ವಿಷ್ಣು ಸಹಸ್ರನಾಮ ಪಠಣ ಅಥವಾ ಗುರುಪಾದ ಪೂಜೆಯು ಶಕ್ತಿಯ ಉಲ್ಲೇಖ ತರುತ್ತದೆ. ಪರಿಹಾರ: ಹಸಿರು ಬಟ್ಟೆ ಧರಿಸಿ. 15 ಅಥವಾ 27 ಬಾರಿ ಐ ಬುಧಾಯ ನಮಃ ಎಂಬ ಜಪ ಮಾಡಿ. ಶಿಕ್ಷಕರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿ. ಹಸಿರು ಹಣ್ಣು ಅಥವಾ ಟವಲ್ ದಾನ ಮಾಡಿ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿಗ್ರಹದ ಸಂಕೇತ. ಇದು ಬುದ್ಧಿಮತ್ತೆ, ಚಾತುರ್ಯ, ಸಂವಹನ ಶಕ್ತಿ ಮತ್ತು ಪ್ರಯೋಗಶೀಲತೆಯನ್ನು ಪ್ರತಿನಿಧಿಸುತ್ತದೆ. ಹೊಸ ಕಲಿಕೆ ಅಥವಾ ವಿಚಾರ ವಿನಿಮಯಕ್ಕೆ ಇದು ತಕ್ಕದ್ದಾಗಿದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣದಿಂದ ಶುದ್ಧತೆ, ಸಮತೋಲನ ಮತ್ತು ಚೈತನ್ಯ ಉಂಟಾಗುತ್ತದೆ. ಈ ಬಣ್ಣದ ಉಡುಗೆ ಅಥವಾ ಹಸಿರು ಬೀಜದ ಬಳಕೆ ನಿಮಗೆ ಧೈರ್ಯ, ಶಾಂತಿ ನೀಡುತ್ತದೆ. ಶುಭ ಸಮಯ: ಬೆಳಗ್ಗೆ 9 ರಿಂದ ಬೆಳಗ್ಗೆ 11:30. ಈ ಸಮಯದಲ್ಲಿ ಚಿಂತನೆ ಸ್ಪಷ್ಟವಾಗಿರುತ್ತದೆ. ಪ್ರಮುಖ ಕರಾರನುಮೋದನೆ, ಪತ್ರ ವ್ಯವಹಾರ, ಶಿಕ್ಷಣ ಅಥವಾ ಸಂದರ್ಶನಗಳಿಗೆ ಇದು ಅತ್ಯುತ್ತಮ ಸಮಯ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕಟಕ ರಾಶಿಯವರು ಭಾವೋದ್ವೇಗ ಮತ್ತು ಅನುಭವಗಳ ನಡುವೆ ಸಂತರ್ತನೆ ಸಾಧಿಸಬೇಕಾದ ದಿನವಾಗಿದೆ. ನಿಮ್ಮ ನಿಸ್ವಾರ್ಥ ಸ್ವಭಾವ ಮತ್ತು ಮನಸ್ಸಿನ ನಿಲುವು ಇತರರಿಗಿಂತ ಭಿನ್ನವಾಗಿ ನಿಮ್ಮನ್ನು ಹೊಳಪು ಮಾಡುತ್ತದೆ.
ಬುದ್ಧಿವಂತಿಕೆ ಮತ್ತು ತೀರ್ಮಾನ ಶಕ್ತಿಯ ಸಮನ್ವಯ ಇಂದಿನ ದಿನದ ಪ್ರಮುಖ ಅಸ್ತ್ರವಾಗಬಹುದು. ಕುಟುಂಬ, ವ್ಯವಹಾರ ಮತ್ತು ಭಾವೈಕ್ಯತೆಗೂ ಸಂಬಂಧಿಸಿದ ಹಲವು ವಿಷಯಗಳಲ್ಲಿ ಸ್ಪಷ್ಟತೆಯನ್ನು ತರುತ್ತದೆ. ಈ ದಿನ ನೀವು ಕಳೆದ ಕೆಲವು ದಿನಗಳಿಂದ ಕಾಡುತ್ತಿದ್ದ ಸಮಸ್ಯೆಗಳ ಪರಿಹಾರ ದಿಕ್ಕಿನಲ್ಲಿ ಹೆಜ್ಜೆ ಇಡಬಹುದು. ನಿಮ್ಮ ಆಂತರಿಕ ಶಕ್ತಿ ಮತ್ತು ಭಕ್ತಿಯು ಉತ್ತಮ ಮಾರ್ಗದರ್ಶನ ನೀಡುವ ಸಾಧ್ಯತೆ ಇದೆ. ಗರ್ಭಧಾರಣೆ ಅಥವಾ ಸಂತಾನದ ಆಶಯ ಹೊಂದಿರುವ ದಂಪತಿಗಳಿಗೆ ಶುಭದ ಸೂಚನೆಗಳು ಇವೆಯೆಂದು ಗ್ರಹ ಸಂಚಾರ ಸೂಚಿಸುತ್ತಿದೆ. ಇನ್ನು ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಇವತ್ತು ಉದ್ಯೋಗಸ್ಥರಿಗೆ ಇಂದು ಕೆಲಸದಲ್ಲಿ ಸುಧಾರಣೆ, ಸಹೋದ್ಯೋಗಿಗಳ ಬೆಂಬಲ ಮತ್ತು ಮುಖ್ಯಸ್ಥರಿಂದ ಮೆಚ್ಚುಗೆ ದೊರೆಯಬಹುದಾದ ಸಂದರ್ಭವಿದೆ. ನೀವು ಹೊಸ ಜವಾಬ್ದಾರಿ ತೆಗೆದುಕೊಳ್ಳುವ ತೀರ್ಮಾನವನ್ನು ಪೂರೈಸುವ ಸಾಧ್ಯತೆ ಇದೆ. ಹೊಸ ಯೋಜನೆಗಳ ಪ್ರಾರಂಭಕ್ಕೆ ಸೂಕ್ತ ಕಾಲ. ವೃತ್ತಿ ಬದಲಿ ಯೋಚಿಸುತ್ತಿದ್ದರೆ ಇಂದು ವೃತ್ತಿಗತ ಸಂಪರ್ಕಗಳ ಮೂಲಕ ಅಥವಾ ಪೂರಕ ಶಿಕ್ಷಣದ ಮಾರ್ಗದಿಂದ ಹೊಸ ಅವಕಾಶಗಳು ಉದಯಿಸುತ್ತವೆ. ಸ್ವತಂತ್ರ ಉದ್ಯಮಿಗಳಿಗಾಗಿ ಗ್ರಾಹಕರಿಗೆ ಉತ್ತಮ ಸೇವೆ ನೀಡುವುದು, ವಿತರಕರೊಂದಿಗೆ ಹೊಸ ಒಪ್ಪಂದಗಳನ್ನು ಮಾಡುವುದು ಅಥವಾ ವ್ಯಾಪಾರದ ಮರುವಾಯ್ಕೆ ವಿಚಾರಗಳಲ್ಲಿ ಯಶಸ್ಸು ಕಂಡುಬರುವ ದಿನ. ಜೊತೆಗೆ ವ್ಯವಹಾರ ಸಂಬಂಧಿತ ದಾಖಲೆ ಪತ್ರಗಳ ಪರಿಶೀಲನೆ, ಹೊಸ ವ್ಯವಹಾರದ ಬಗ್ಗೆ ಮಾರುಕಟ್ಟೆ ಅಧ್ಯಯನ ಆರಂಭಿಸಲು ಸೂಕ್ತ ಸಮಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಹಣಕಾಸಿನಲ್ಲಿ ಈ ದಿನ ವಿವೇಕದ ನಡೆ ಬಹು ಅಗತ್ಯ. ನಷ್ಟಗಳನ್ನು ತಪ್ಪಿಸಲು ಕ್ರಯ ವಿಕ್ರಯದ ಚಟುವಟಿಕೆಗಳಲ್ಲಿ ಹೆಚ್ಚು ಜಾಣ್ಮೆ ಅನಿವಾರ್ಯ. ಮನೆಯ ಖರ್ಚುಗಳಿಗೆ ತಕ್ಕಷ್ಟು ಮೀಸಲಿಡುವುದು ಶ್ರೇಷ್ಠ. ಕೆಲವು ಕಟಕ ರಾಶಿಯವರು ಋಣದ ಸಮಸ್ಯೆಗಳನ್ನು ಪರಿಹರಿಸಲು ಅಥವಾ ಪಾವತಿಸಲು ಯೋಜನೆ ರೂಪಿಸುತ್ತಾರೆ. ಹಳೆಯ ಸಾಲ ಅಥವಾ ಬಾಕಿಗಳನ್ನು ಹಿಂದೆ ಪಾವತಿಸಲು ಅವಕಾಶವಿದ್ದರೆ ಅದನ್ನು ಕಳೆಯಬಾರದು. ಒಂದು ಬದಿಯ ನಿರೀಕ್ಷಿತ ಲಾಭದ ಪ್ರಾರಂಭವಿದೆಯಾದರೂ ಅದನ್ನು ಕೈಹಾಕುವ ಮುನ್ನ ಹಿರಿಯರ ಸಲಹೆ ಅಗತ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದೈಹಿಕ ಆರೋಗ್ಯದಲ್ಲಿ ಇಂದು ಜೀರ್ಣಕೋಶದ ಸಮಸ್ಯೆಗಳು, ಕಫದ ಸಮಸ್ಯೆ ಅಥವಾ ನೀರಸತೆ ಅನುಭವವಾಗಬಹುದು. ಆಹಾರದಲ್ಲಿ ನಿಯಮ, ನಿದ್ರೆಯಲ್ಲಿ ಶಿಸ್ತು ಮತ್ತು ದೈಹಿಕ ಚಟುವಟಿಕೆಯಲ್ಲಿ ಸಮತೋಲನ ಅತ್ಯವಶ್ಯ. ಹದವಾದ ಆಹಾರ, ಹೆಚ್ಚು ಎಣ್ಣೆ ಮತ್ತು ಹುಳಿ ತೊಳೆಗಾರ ಆಹಾರದಿಂದ ಇವತ್ತು ದೂರವಿರಿ. ಮನಸ್ಸಿನಲ್ಲಿ ಜಾಡು ಅಥವಾ ನಿರಾಸೆ ಎಂದರೆ ಅದು ಗ್ರಹದ ಸಂಚಾರದ ಪರಿಣಾಮ. ಈ ಸ್ಥಿತಿಗೆ ಯೋಗ, ಪ್ರಾಣಾಯಾಮ ಮತ್ತು ಧ್ಯಾನ ಉತ್ತಮ ಪರಿಹಾರ. ತೆಂಗಿನೆಣ್ಣೆ ಮಸಾಜ್ ಅಥವಾ ಬಿಳಿ ತುಳಸಿಯ ಕಷಾಯ ಆರೋಗ್ಯವನ್ನು ಉತ್ತಮಗೊಳಿಸುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಸಂಬಂಧಗಳಲ್ಲಿ ನಿಮ್ಮ ಭಾವನೆಗಳಿಗೆ ಗೌರವ ಸಿಗುತ್ತದೆ. ಕುಟುಂಬದೊಳಗಿನ ಶಾಂತಿಯು ಹೆಚ್ಚಾಗುತ್ತದೆ. ಪತಿ ಪತ್ನಿಯ ನಡುವಿನ ಒಡನಾಟ, ಪಾಲುದಾರಿಕ ಸಂಬಂಧಗಳಲ್ಲಿ ಗಂಭೀರವಾದ ಚರ್ಚೆಗಳು ಹಾಗೂ ತೀರ್ಮಾನಗಳು ಸಂಭವಿಸಬಹುದು. ಪೋಷಕರ ಆರೋಗ್ಯ ಅಥವಾ ಹಿರಿಯರ ಮಾರ್ಗದರ್ಶನ ಮುಖ್ಯವಾಗುತ್ತದೆ. ಮಕ್ಕಳಿಗೆ ಆಧ್ಯಾತ್ಮಿಕ ಪಾಠ ಅಥವಾ ಜೀವನ ಮೌಲ್ಯಗಳ ಬಗ್ಗೆ ಸಂದೇಶ ನೀಡುವ ಶ್ರೇಷ್ಠ ದಿನ. ಪ್ರೀತಿ ಸಂಬಂಧಗಳಲ್ಲಿರುವವರು ತಮ್ಮ ಸಂಬಂಧವನ್ನು ಮುಂದೆ ಒಯ್ಯುವ ನಿರ್ಧಾರ ಕೈಗೊಳ್ಳಬಹುದು. ವೀಕ್ಷಕರೇ, ನೀವು ಇಂದು ಬುಧವಾರದ ಪ್ರಯುಕ್ತ ಬುಧಗ್ರಹನ ಶಕ್ತಿಯನ್ನು ಶ್ರದ್ಧೆಯಿಂದ ಆರಾಧಿಸುವುದು ಶ್ರೇಷ್ಠ ಫಲ ನೀಡುತ್ತದೆ. ಮಂತ್ರ: ಔ ಬ್ರೌಂ ಬ್ರೀಂ ಬ್ರೌಂ ಸಹ ಬುಧಾಯ ನಮಃ. ಈ ಮಂತ್ರವನ್ನು 18 ಅಥವಾ 54 ಬಾರಿ ಜಪಿಸಿ. ಪರಿಹಾರ: ಹಸಿರು ಬಟ್ಟೆ ಧರಿಸಿ. ಗೋಮಾಯಿಯಿಂದ ತಯಾರಾದ ದೀಪದಲ್ಲಿ ತುಪ್ಪದ ಬೆಳಕನ್ನು ದೇವರಿಗೆ ಅರ್ಪಿಸಿ. ತೊಗರಿ ಬೇಳೆಯ ದಾನ. ಮಕ್ಕಳಿಗೆ ಪುಸ್ತಕ ಅಥವಾ ಪೆನ್ ನೀಡುವುದು ಶುಭ ಕಾರ್ಯ. ಸ್ನಾನಕ್ಕೆ ಹಸಿರು ತುಳಸಿ ಎಲೆ ಬಳಸಿ. ಅದೃಷ್ಟದ ಸಂಖ್ಯೆ 5. ಇದು ಬುದ್ಧಿಗೌರವ ಮತ್ತು ಚುರುಕಿನ ಪ್ರತೀಕ. ಈ ಸಂಖ್ಯೆಯು ಇಂದು ನಿಮ್ಮ ತುರ್ತು ನಿರ್ಧಾರಗಳಿಗೆ ಸ್ಪಷ್ಟತೆಯನ್ನು ನೀಡುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ನಿಮ್ಮ ಒಳಚಿಂತನೆಗಳಿಗೆ ಸಮತೋಲನ ತರಲು ಸಹಾಯಕ. ಹಸಿರು ಬಟ್ಟೆ, ಹಸಿರು ಹೂವಿನ ಬಳಕೆ ಅಥವಾ ಹಸಿರು ಹಣ್ಣು ಸೇವನೆಯು ಶ್ರೇಷ್ಠ. ಶುಭ ಸಮಯ: ಬೆಳಗ್ಗೆ 11:15 ರಿಂದ ಮಧ್ಯಾಹ್ನ 1:15. ಈ ವೇಳೆಯಲ್ಲಿ ಪೂಜೆ, ವ್ಯಾಪಾರದ ನಿರ್ಣಯ ಅಥವಾ ಕುಟುಂಬದ ಮಾತುಕತೆಗಳು ಉತ್ತಮ ಫಲ ನೀಡುತ್ತವೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹರಾಶಿಯವರಿಗೆ ಉತ್ಸಾಹದೊಂದಿಗೆ ದಿನಾರಂಭವಾಗುತ್ತದೆ. ನಿಮ್ಮ ಸಹಜವಾದ ನಾಯಕತ್ವ ಗುಣ, ಧೈರ್ಯ ಹಾಗೂ ಆತ್ಮವಿಶ್ವಾಸದ ಶಕ್ತಿ ಇಂದಿನ ದಿನವನ್ನು ಯಶಸ್ವಿಯಾಗಿ ಸಾಗಿಸಲಿದೆ. ಇಂದು ನಿಮ್ಮ ಮಾತುಗಳಿಗೆ ಪ್ರಭಾವವಿದೆ. ಹಾಗಾಗಿ ಜನರೊಂದಿಗೆ ಮಾತನಾಡುವ ವೇಳೆ ಮಿತವಚನ ಮತ್ತು ಪ್ರಾಮಾಣಿಕತೆ ಇರಲಿ. ದಿನದ ಮೊದಲ ಭಾಗದಲ್ಲಿ ಹೊಸ ಯೋಜನೆಗಳ ಬಗ್ಗೆ ಚಿಂತನೆಗಳು ಎದುರಾಗಬಹುದು. ಇಂದು ಸ್ವಾಭಿಮಾನ ಹೆಚ್ಚಾಗುವ ದಿನವಾದ್ದರಿಂದ ಅಹಂಕಾರದಿಂದ ದೂರವಿದ್ದು ಎಲ್ಲರಿಗೂ ಸಮಾನ ಗೌರವ ನೀಡುವುದು ಉತ್ತಮ. ಈ ದಿನ ನಿಮಗೆ ಹಿರಿಯರು ಅಥವಾ ಅನುಭವಿಗಳಿಂದ ಮಾರ್ಗದರ್ಶನ ದೊರೆಯುವ ಸಾಧ್ಯತೆ ಇದೆ. ವಿಶೇಷವಾಗಿ ತಮ್ಮ ಸೃಜನಶೀಲತೆ, ಕಲಾತ್ಮಕತೆ ಮತ್ತು ಸಮಾಜಮುಖಿ ಚಟುವಟಿಕೆಗಳಲ್ಲಿ ತೊಡಗಿರುವವರು ಗಮನ ಸೆಳೆಯುವ ಸಾಧ್ಯತೆ ಇದೆ.
ವೀಕ್ಷಕರೇ, ನೀವು ಉದ್ಯೋಗದಲ್ಲಿ ಇರುವವರು ಇದ್ದರೆ ಇಂದು ನಿಮ್ಮ ಕಾರ್ಯಕ್ಷಮತೆ ಮತ್ತು ಉತ್ಸಾಹದಿಂದ ಉನ್ನತಿ ಪ್ರಾಪ್ತಿಯ ದಿನವಿದು. ಪ್ರಮುಖ ಸಭೆಗಳು ಅಥವಾ ಮೇಲಾಧಿಕಾರಿಗಳೊಂದಿಗೆ ಚರ್ಚೆಗಳಾಗಬಹುದು. ನಿಮ್ಮ ಸ್ಫೂರ್ತಿದಾಯಕ ಮಾತುಗಳು ಸಹೋದ್ಯೋಗಿಗಳಲ್ಲಿ ಶ್ರದ್ಧೆ ಮೂಡಿಸಬಹುದು. ಹೊಸ ಯೋಜನೆಗಳ ಪ್ರಾರಂಭ, ಪ್ರಸ್ತಾವನೆಗಳು ಯಶಸ್ವಿಯಾಗಬಹುದು. ನೀವು ಹೊಸ ಉದ್ಯೋಗದ ಹುಡುಕಾಟದಲ್ಲಿದ್ದರೆ ಇಂದು ಸಂದರ್ಶನಗಳಲ್ಲಿ ನಿಮ್ಮ ಆತ್ಮವಿಶ್ವಾಸವು ತಕ್ಷಣ ಗಮನ ಸೆಳೆಯುತ್ತದೆ. ಅಧಿಕೃತ ದಾಖಲೆ ಪತ್ರಗಳು, ಇಮೇಲ್ ಅಥವಾ ಪ್ರಸ್ತಾಪಗಳನ್ನು ಪರಿಶೀಲಿಸುವುದಕ್ಕೆ ಸೂಕ್ತ ಸಮಯ. ವ್ಯಾಪಾರಿಗಳಿಗಿದು ಹೊಸ ಪಾಲುದಾರಿಕೆ ಒಪ್ಪಂದಗಳ ಬಗ್ಗೆ ಚರ್ಚೆ ನಡೆಸಲು ಅನುಕೂಲಕರ ದಿನ. ಆದರೆ ಎಲ್ಲ ಅಂಶಗಳನ್ನು ಸಂಪೂರ್ಣವಾಗಿ ಪರಿಶೀಲಿಸಿ ಮಾತ್ರ ತೀರ್ಮಾನ ಕೈಗೊಳ್ಳುವುದು ಸೂಕ್ತ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ದೃಷ್ಟಿಯಿಂದ ಇಂದು ಹಣಕಾಸು ಚಟುವಟಿಕೆಗಳಲ್ಲಿ ಸ್ವಲ್ಪ ಜಾಗ್ರತೆ ಅಗತ್ಯ. ಅನೇಕ ಸಡಗರದ ಖರ್ಚುಗಳು ಎದುರಾಗಬಹುದು, ವಿಶೇಷವಾಗಿ ಮಕ್ಕಳ ಶಿಕ್ಷಣ, ಮನೋರಂಜನೆ ಅಥವಾ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ. ಆದ್ದರಿಂದ ಹಣವನ್ನು ವಿನ್ಯಾಸಪೂರ್ವಕವಾಗಿ ಬಳಸಿ. ಪೂರ್ವದಲ್ಲಿ ಮಾಡಿದ ಹೂಡಿಕೆಗಳಿಂದ ಲಾಭವಾಗುವ ಸಾಧ್ಯತೆ ಇದೆ. ಇಂದಿನ ದಿನ ಬಂಡವಾಳ ಹೂಡಿಕೆಗೆ ಅಲ್ಲ, ಬದಲಿಗೆ ಲೆಕ್ಕಪತ್ರಗಳನ್ನು ಪರಿಶೀಲಿಸಿ ಉಳಿತಾಯದ ಮಾರ್ಗಗಳನ್ನು ಹುಡುಕುವುದು ಲಾಭದಾಯಕ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಷಯದಲ್ಲಿ ಇಂದಿನ ದಿನ ನಿಮ್ಮ ದೈಹಿಕ ಶಕ್ತಿ ಉತ್ತಮವಾಗಿರುತ್ತದೆ, ಆದರೆ ಮನಃಶಾಂತಿಯ ವಿಷಯದಲ್ಲಿ ಸ್ವಲ್ಪ ಅಶಾಂತಿ ಇರಬಹುದು. ಖಿನ್ನತೆ ಅಥವಾ ಅತಿಯಾದ ಆಲೋಚನೆಗಳಿಂದ ಆಗುವ ಒತ್ತಡ ತಪ್ಪಿಸಲು ಧ್ಯಾನ, ಶ್ವಾಸಾಭ್ಯಾಸ ಮತ್ತು ಯೋಗ ಬಳಸುವುದು ಶ್ರೇಷ್ಠ. ತಲೆನೋವು, ಕಣ್ಣುಗಳಿಗೆ ತಾಣವಾದ ಸಮಸ್ಯೆಗಳು ಉಂಟಾಗಬಹುದು. ನೀರು ಕುಡಿಯುವ ಪ್ರಮಾಣ ಹೆಚ್ಚಿಸಿ, ಬಿಸಿಲಿನಿಂದ ದೂರವಿರಿ. ಆರೋಗ್ಯಕರ ಆಹಾರ ಹಾಗೂ ಉತ್ತಮ ನಿದ್ರೆ ಪಡೆಯುವುದು ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಹಾಗೂ ಸಂಬಂಧಗಳ ವಿಷಯದಲ್ಲಿ ಇಂದು ಕುಟುಂಬದಲ್ಲಿ ಸಂತೋಷದ ವಾತಾವರಣ ಸಾಧ್ಯವಿದೆ. ಮಕ್ಕಳು ನಿಮಗೆ ಖುಷಿ ನೀಡಬಹುದು. ದಂಪತಿಗಳಿಗೆ ಇದು ಪರಸ್ಪರ ಸಹಕಾರ, ಮಾತುಕತೆ ಮತ್ತು ಆತ್ಮೀಯತೆಯ ದಿನವಾಗಲಿದೆ. ಸಂಬಂಧಗಳಲ್ಲಿ ನಿಷ್ಠೆ ಮತ್ತು ಪ್ರಾಮಾಣಿಕತೆ ಇಂದು ನಿಮಗೆ ಹೊಸ ಬಲ ನೀಡುತ್ತದೆ. ಇವರು ಹಿರಿಯರ ಸಲಹೆ ಹಾಗೂ ಆಶೀರ್ವಾದ ಪಡೆಯುವುದು ಶುಭ. ಅತಿಯಾದ ಅಭಿಮಾನ, ಭಾವನಾತ್ಮಕ ಸ್ಪಂದನೆ ತಪ್ಪಿಸಿ ಸಮತೋಲಿತವಾಗಿ ನಡೆದುಕೊಳ್ಳುವುದು ಉತ್ತಮ. ವೀಕ್ಷಕರೇ, ನೀವು ಬುಧವಾರದ ಗುರುಗ್ರಹದ ಪ್ರಭಾವದಿಂದ ಧಾರ್ಮಿಕ ಚಟುವಟಿಕೆ, ತಾತ್ವಿಕ ವಿಚಾರಗಳು ಮತ್ತು ಒಳಜೀವನದ ಕುರಿತು ಯೋಚನೆ ಮಾಡುವ ದಿನವಿದು. ವಿಷ್ಣು ಅಥವಾ ಶ್ರೀಕೃಷ್ಣನ ಆರಾಧನೆ, ತುಳಸಿಯ ಸಮೀಪ ಧ್ಯಾನ ಹಾಗೂ ಹಸಿರು ಬಣ್ಣದ ವಸ್ತ್ರ ಧರಿಸುವುದು ಉತ್ತಮ. ಪರಿಹಾರ: ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಗಂಧದ ದೀಪ ಬೆಳಗಿಸಿ ತುಳಸಿಗೆ ಅರ್ಚಿಸಿ. ಗುರಿಗಳನ್ನು ಶ್ರದ್ಧೆಯಿಂದ ಆಚರಿಸಿ. ಮಕ್ಕಳಿಗೆ ಆಹಾರ ಅಥವಾ ಪುಸ್ತಕ ದಾನ ಮಾಡಿ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಬೆಳವಣಿಗೆ, ಪರಿಪೂರ್ಣತೆ ಮತ್ತು ಗುರಿಪಡುವ ಶಕ್ತಿಯ ಸಂಕೇತ. ಇಂದು ಈ ಸಂಖ್ಯೆಯ ಪ್ರಭಾವ ನಿಮಗೆ ಹೊಸ ಅವಕಾಶಗಳನ್ನು ತಂದೆಕೊಡಬಲ್ಲದು. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಧೈರ್ಯ, ಆತ್ಮವಿಶ್ವಾಸ ಮತ್ತು ಆತ್ಮಚಿಂತನೆಯ ಪ್ರೇರಣೆಯಾಗುತ್ತದೆ. ಈ ಬಣ್ಣದ ಉಡುಪು ಅಥವಾ ಪಾರಿಸರಿಕ ಸಂಪರ್ಕ ನಿಮಗೆ ಶಕ್ತಿಯ ಅನಿಸಿಕೆಯನ್ನು ನೀಡಬಲ್ಲದು. ಶುಭ ಸಮಯ: ಬೆಳಗ್ಗೆ 11:15 ರಿಂದ ಮಧ್ಯಾಹ್ನ 1 ರವರೆಗೆ. ಈ ಸಮಯದಲ್ಲಿ ವ್ಯವಹಾರಿಕ ಚಟುವಟಿಕೆಗಳು, ಕೌಟುಂಬಿಕ ನಿರ್ಧಾರಗಳು ಅಥವಾ ಪೂಜೆ ಪಾಠಗಳಿಗೆ ಉತ್ತಮ ಯೋಗವಿದೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಇವತ್ತಿನ ದಿನ ಕನ್ಯಾ ರಾಶಿಯವರ ಪಾಲಿಗೆ ಹೇಗಿದೆ ಅಂದರೆ, ಇಂದಿನ ದಿನದ ಆರಂಭ ಸ್ವಲ್ಪ ಸಂಶಯ, ಆತಂಕದಿಂದ ಕೂಡಿರಬಹುದು. ಆದರೆ ದಿನ ಸಾಗುತ್ತಿದ್ದಂತೆ ಸ್ಥಿತಿಗಳು ಸುಧಾರಣೆ ಹೊಂದಲಿವೆ. ಈ ದಿನ ನಿಮಗೆ ಸೂಕ್ಷ್ಮತೆ, ವಿಶ್ಲೇಷಣಾತ್ಮಕ ಚಿಂತನೆ ಮತ್ತು ಕಠಿಣ ಪರಿಶ್ರಮದಿಂದ ಯಶಸ್ಸು ಸಿಗುವ ಅವಕಾಶವಿದೆ. ಯಾವ ಕಾರ್ಯಕ್ಕೂ ಧೈರ್ಯದಿಂದ ಮುನ್ನಡೆಯುವುದು ಮುಖ್ಯ. ವಾತಾವರಣವು ವೈಯಕ್ತಿಕ ಬೆಳವಣಿಗೆಗೆ ಅನುಕೂಲಕರವಾಗಿದೆ. ಇಂದು ಹೊಸ ಯೋಜನೆಗಳು ಅಥವಾ ಗುರಿಗಳನ್ನು ರೂಪಿಸಲು ಸೂಕ್ತ ದಿನ. ಅಲ್ಪ ಕುಂದಾಟಗಳಿದ್ದರೂ ಸಹ ನಿರಾಳತೆ ಮತ್ತು ಸಮರ್ಥ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ನಿಮ್ಮಲ್ಲಿ ಇರುತ್ತದೆ. ನಿಮ್ಮಲ್ಲಿನ ತಾಳ್ಮೆ ಹಾಗೂ ಶ್ರದ್ಧೆ ಇವತ್ತಿನ ನಿಜವಾದ ಬಲ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ಬಗ್ಗೆ ನೋಡಿದರೆ, ಕನ್ಯಾ ರಾಶಿಯ ಉದ್ಯೋಗಸ್ಥರಿಗಿದು ಗಮನ ಸೆಳೆಯುವ ದಿನವಾಗಿದೆ. ನಿಮ್ಮ ಕೆಲಸದ ನಿಖರತೆ ಮತ್ತು ಶಿಸ್ತು ಮೇಲಧಿಕಾರಿಗಳ ಮೆಚ್ಚುಗೆಗೆ ಪಾತ್ರವಾಗಲಿದೆ. ಅದರಿಂದ ಕೆಲವೊಂದು ಪ್ರೋತ್ಸಾಹಕ ಮಾತುಗಳು ಅಥವಾ ಹೊಗಳಿಕೆಗಳು ಲಭಿಸಬಹುದು. ಅದೇ ವೇಳೆ ಸಹೋದ್ಯೋಗಿಗಳಿಂದ ಸಹಕಾರ ಸಿಗದಿರುವ ಸಾಧ್ಯತೆಯೂ ಇದೆ. ಹಾಗಾಗಿ ತಮ್ಮ ಕೆಲಸವನ್ನು ನಿರಾಳವಾಗಿ ಮುಗಿಸುವ ಪ್ರಯತ್ನವಿರಲಿ. ದಾಖಲೆ, ವರದಿಗಳು, ಗಣನೆ ಇತ್ಯಾದಿಗಳಲ್ಲಿ ಎಚ್ಚರತೆಯಿಂದ ಕಾರ್ಯನಿರ್ವಹಿಸಿ. ವ್ಯಾಪಾರಿಗಳಿಗಿದು ಹೊಸ ಮಾರ್ಗ ತೋರಿಸಬಹುದಾದ ದಿನ. ಹಣಕಾಸು ಲೆಕ್ಕಪತ್ರಗಳನ್ನು ಪರಿಶೀಲಿಸಿ ಲಾಭ ನಷ್ಟದ ಪರಿಗಣನೆ ಮಾಡಿ ಮುಂದಿನ ನಿರ್ಧಾರ ತೆಗೆದುಕೊಳ್ಳಿ. ಜುಜುಬಿ ತೀರ್ಮಾನಗಳನ್ನು ತಳ್ಳಿಹಾಕುವುದು ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದಿನ ಹಣಕಾಸು ಪರಿಸ್ಥಿತಿ ಸಮೃದ್ಧವಾಗಿಲ್ಲದಿದ್ದರೂ ಸ್ಥಿರವಾಗಿದೆ. ಕೇವಲ ಅಗತ್ಯವಿರುವ ಸ್ಥಳಗಳಲ್ಲಿಯೇ ಹಣವನ್ನು ಬಳಸಿದರೆ ಸಾಲದು.
ಹೂಡಿಕೆ ವಿಚಾರದಲ್ಲಿ ತೀರ್ಮಾನ ತೆಗೆದುಕೊಳ್ಳಲು ಇನ್ನೂ ಸ್ವಲ್ಪ ಸಮಯ ಕಾಯುವುದು ಉಳಿತು. ಹಳೆಯ ಬಾಕಿ ಹಣ ತಲುಪುವ ಸಾಧ್ಯತೆ ಇದೆ. ಕೆಲವರು ಬ್ಯಾಂಕ್ ಅಥವಾ ಸಾಲದ ಸಂಬಂಧಿತ ವಿಷಯಗಳಲ್ಲಿ ವ್ಯವಹಾರ ನಡೆಸಬಹುದು. ಶುಭ ಕಾರ್ಯಗಳಿಗಾಗಿ ಖರ್ಚು ಸಂಭವಿಸಬಹುದು. ಆದ್ದರಿಂದ ವ್ಯಯ ನಿಯಂತ್ರಣ ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ಬಗ್ಗೆ ನೋಡಿದರೆ ಇಂದು ಸಣ್ಣ ಆರೋಗ್ಯ ಸಮಸ್ಯೆಗಳು ಎದುರಾಗಬಹುದು. ವಿಶೇಷವಾಗಿ ಜಠರದ ತೊಂದರೆ, ಹಸಣಿಗೆ ಸಂಬಂಧಿಸಿದ ತೊಂದರೆ ಅಥವಾ ಮೆಂಟಲ್ ಒತ್ತಡ. ಹೆಚ್ಚು ಕೆಲಸದ ಒತ್ತಡದಿಂದ ದೇಹ ದಣಿಯಬಹುದು. ಆಹಾರವನ್ನು ಸರಿಯಾದ ಸಮಯಕ್ಕೆ ತೆಗೆದುಕೊಳ್ಳುವುದು, ಹೆಚ್ಚು ನೀರು ಕುಡಿಯುವುದು ಹಾಗೂ ಸಮತೋಲನದ ಆಹಾರ ಸೇವಿಸುವುದು ಮುಖ್ಯ. ದಿನದ ದ್ವಿತೀಯಾರ್ಧದಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುವುದು ಶ್ರೇಷ್ಠ. ತೊಂದರೆ ಹೆಚ್ಚಾದರೆ ವೈದ್ಯರ ಸಲಹೆ ಪಡೆಯಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಹಾಗೂ ಸಂಬಂಧಗಳ ಬಗ್ಗೆ ಇಂದು ಮನೆಯ ಸದಸ್ಯರೊಂದಿಗೆ ಸುಖಕರ ಮಾತುಕತೆ ನಡೆಯಲಿದೆ. ನೀವು ಸಂಬಂಧಗಳಲ್ಲಿ ಪ್ರಾಮಾಣಿಕತೆಯನ್ನು ಮೆರೆಯುವ ಸಾಧ್ಯತೆ ಇದೆ. ಆದರೆ ಕೆಲವು ಮಾತುಗಳು ಪುನಃ ಅರ್ಥವಿಲ್ಲದ ಅನಿಸಿಕೆ ಉಂಟು ಮಾಡಬಹುದಾದ್ದರಿಂದ ಜಾಗ್ರತೆ ಅಗತ್ಯ. ವಿವಾಹಿತರಿಗೆ ಜೀವನ ಸಂಗಾತಿಯೊಂದಿಗೆ ಸಂಬಂಧವು ಸಡಿಲತೆ ಅಥವಾ ಅಸಮಾಧಾನಕ್ಕೆ ದಾರಿ ನೀಡದಂತೆ ಮಾತುಕತೆ ನಿರ್ವಹಿಸಬೇಕು. ತಂದೆ ತಾಯಿಗಳ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಮಕ್ಕಳಿಗೆ ಮಾರ್ಗದರ್ಶನ ನೀಡಲು ಸಮಯ ಮೀಸಲಿಡಿ. ವೀಕ್ಷಕರೇ, ನೀವು ಬುಧ ಗ್ರಹದ ಪ್ರಭಾವದಿಂದ ಇಂದು ನೀವು ವಿಶ್ಲೇಷಣಾತ್ಮಕವಾಗಿ ಧ್ಯಾನ ಮತ್ತು ತಾತ್ವಿಕ ಚಿಂತನೆಗಳಲ್ಲಿ ತೊಡಗಿಕೊಳ್ಳಬಹುದು. ಯಾವುದೇ ಗೊಂದಲದ ಸಮಯದಲ್ಲಿ ಧರ್ಮಚಿಂತನೆ ಮತ್ತು ಶ್ರದ್ಧಾ ನಿಮ್ಮನ್ನು ಶಕ್ತಿಮಂತರಾಗಿಸುತ್ತವೆ. ಪರಿಹಾರ: ಓಂ ಬುಧಾಯ ನಮಃ ಎಂಬ ಮಂತ್ರವನ್ನು 18 ಅಥವಾ 36 ಬಾರಿ ಜಪಿಸಿ. ಹಸಿರು ಹಣ್ಣು ಅಥವಾ ಹಸಿರು ತರಕಾರಿಗಳನ್ನು ದಾನ ಮಾಡುವುದು ಉತ್ತಮ. ಬುದ್ಧ ಗ್ರಹಕ್ಕೆ ಸಂಬಂಧಿಸಿದ ಪಠಣ ಅಥವಾ ಧ್ಯಾನ ಮಾಡುವುದು ಆಂತರಿಕ ಶಾಂತಿಗೆ ಸಹಕಾರಿಯಾಗುತ್ತದೆ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಸಮತೋಲನ, ಲಾವಣ್ಯ ಮತ್ತು ಆಂತರಿಕ ಶ್ರದ್ಧೆಯ ಸಂಕೇತ. ನಿಮ್ಮ ಕಾರ್ಯಪಟುತೆಗೆ ನವ ಚೈತನ್ಯ ನೀಡಬಲ್ಲದು. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ಶುದ್ಧತೆ, ಶಾಂತಿ ಮತ್ತು ಸ್ಪಷ್ಟವಾದ ಚಿಂತನೆಯ ಸಂಕೇತವಾಗಿದೆ. ಈ ಬಣ್ಣದ ಉಡುಪು ಅಥವಾ ವಸ್ತುಗಳು ಇಂದಿನ ದಿನಕ್ಕೆ ಶ್ರೇಷ್ಠತೆಯನ್ನು ತರಬಲ್ಲವು. ಶುಭ ಸಮಯ ಬೆಳಗ್ಗೆ 10:30 ರಿಂದ ಮಧ್ಯಾಹ್ನ 12:15 ಈ ಸಮಯದಲ್ಲಿ ಕಾರ್ಯಾರಂಭ, ಮಹತ್ವದ ನಿರ್ಧಾರ ಅಥವಾ ದೇವಾರಾಧನೆ ಮಾಡುವುದರಿಂದ ಶುಭ ಫಲ ದೊರೆಯುವ ಸಾಧ್ಯತೆ ಹೆಚ್ಚಿದೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ಜೀವನದ ಪ್ರತಿ ಹಂತದಲ್ಲೂ ಸಮತೋಲನ ಹಾಗೂ ನಿಶ್ಚಿತತೆ ಅತ್ಯಗತ್ಯ. ತುಲಾ ರಾಶಿಯವರು ಸಾಮಾನ್ಯವಾಗಿ ಸಮಾಧಾನ ಹಾಗೂ ನ್ಯಾಯಪ್ರಿಯತೆಗಾಗಿ ಹೆಸರು ಪಡೆದವರು. ಇಂದಿನ ದಿನ ಈ ಗುಣಗಳನ್ನು ಹೆಚ್ಚು ಬಲವಾಗಿ ಬಳಸಿಕೊಳ್ಳಬೇಕಾಗುತ್ತದೆ. ಅಸಮಾನತೆಯ ಭಾವನೆ, ಆಂತರಿಕ ಗೊಂದಲಗಳು ಅಥವಾ ನಿರ್ಧಾರಾತ್ಮಕ ದ್ವಂದ್ವಗಳು ಇಂದು ತೀವ್ರವಾಗಬಹುದು. ಆದರೆ ನೀವು ಶ್ರದ್ಧೆಯಿಂದ ಹಾಗೂ ಸಮರ್ಥ ಚಿಂತನೆಯಿಂದ ಮುನ್ನಡೆದರೆ ಉತ್ತಮ ಫಲ ದೊರೆಯುವುದು ಖಚಿತ. ನಿಮ್ಮ ಸೌಂದರ್ಯ ಪ್ರೀತಿ, ಮೃದು ಭಾಷೆ ಹಾಗೂ ಸಮರಸ್ಯತೆ ಇವತ್ತಿನ ದಿನದ ಯಶಸ್ಸಿಗೆ ದಾರಿಯಾಗುತ್ತವೆ. ಬಹಿರಂಗ ಪ್ರಪಂಚದಲ್ಲಿ ಸೌಮ್ಯತೆಯಿಂದ ಮಾತಾಡಿ. ಯಾವುದೇ ವಿಷಯವನ್ನು ತಾತ್ಕಾಲಿಕ ಭಾವದಿಂದ ನಿರ್ಧರಿಸದೆ ಧೈರ್ಯದಿಂದ ಇರಿ. ಇನ್ನು ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿರುವವರಿಗೆ ಇಂದು ವಿಶೇಷ ಚೌಕಸತೆ ಅಗತ್ಯ. ನಿಮ್ಮ ಕೆಲಸದ ಪ್ರತಿಯೊಂದು ಭಾಗವನ್ನು ಪರಿಶುದ್ಧವಾಗಿ, ಗಮನಯುತವಾಗಿ ಮುಗಿಸಲು ಪ್ರಯತ್ನಿಸಿ. ನಿಮ್ಮ ಮೇಲಧಿಕಾರಿಗಳ ದೃಷ್ಟಿಯಲ್ಲಿ ನೀವು ಹೇಗೆ ಕಾಣಿಸುತ್ತೀರಿ ಎಂಬುದಕ್ಕೆ ಈ ದಿನದಲ್ಲಿ ಹೆಚ್ಚು ಪ್ರಾಮುಖ್ಯತೆ ಇದೆ. ಅವರ ನಿರೀಕ್ಷೆಗಳನ್ನು ಪೂರೈಸಿದರೆ ಮುಂದಿನ ದಿನಗಳಲ್ಲಿ ಪ್ರೋತ್ಸಾಹ ಸಿಗಲಿದೆ. ಸಹೋದ್ಯೋಗಿಗಳ ಸಹಕಾರ ಯಾವಾಗಲೂ ಅಪೇಕ್ಷಿತ ರೀತಿಯಲ್ಲಿರದು. ಇಂದು ತಾಳ್ಮೆ ಇರಬೇಕು. ಅನಾವಶ್ಯಕ ಮಾತುಕತೆಗಳಿಂದ ದೂರವಿರಿ. ಯಾವುದೇ ಚಿಕ್ಕ ತಪ್ಪುಗಳು ದೊಡ್ಡದಾಗಿ ಬೆಳೆಯದಂತೆ ಜಾಗ್ರತೆ ವಹಿಸಿ. ವ್ಯವಹಾರಿಗಳಿಗಾಗಿ ಇಂದಿನ ದಿನ ಸ್ಥಿತಿಗತಿ ವಿಶ್ಲೇಷಣೆ ಮಾಡಿಕೊಳ್ಳುವ ದಿನ. ಇತ್ತೀಚಿನ ಲಾಭ ನಷ್ಟದ ಲೆಕ್ಕಾಚಾರವನ್ನು ಪುನರ್ ಪರಿಶೀಲಿಸಿ. ಹೊಸ ಹೂಡಿಕೆ ಅಥವಾ ಯೋಜನೆಗಳನ್ನು ತಕ್ಷಣ ಆರಂಭಿಸುವ ದಿನವಲ್ಲ. ಪರಿಷ್ಕೃತ ಯೋಜನೆ ರೂಪಿಸುವ ಕಾರ್ಯಕ್ಕೆ ಹೆಚ್ಚು ಸೂಕ್ತವಾಗಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸಿನ ವ್ಯವಹಾರಗಳಲ್ಲಿ ಮಧ್ಯಮ ಸ್ಥಿತಿಯ ಚಲನವಿರುವ ಸಾಧ್ಯತೆ ಇದೆ. ಕೆಲವರು ಸಾಲ ಮುಗಿಸಲು ಅಥವಾ ಬಾಕಿ ಹಣ ಮರುಪಡೆಯಲು ಪ್ರಯತ್ನಿಸಬಹುದು. ಆದಾಯ ನಿರೀಕ್ಷೆಯಂತಿಲ್ಲದಿದ್ದರೂ ಖರ್ಚನ್ನು ನಿಯಂತ್ರಿಸುವ ಮೂಲಕ ದಿನವನ್ನು ಸಮತೋಲನದೊಂದಿಗೆ ಮುಗಿಸಬಹುದು. ಹಣ ಹೂಡಿಕೆ ಮಾಡುವ ಯೋಜನೆ ಇದ್ದಿದ್ದರೆ ಇಂದು ನಿರ್ಧಾರ ತೆಗೆದುಕೊಳ್ಳದೆ ವಿಶ್ಲೇಷಣೆ ಮಾಡುವುದು ಉತ್ತಮ. ಕುಟುಂಬದ ಅಗತ್ಯಗಳಿಗೆ ಹಣ ಹಂಚುವಾಗ ವಿವೇಕದಾಯಕ ನಿರ್ಧಾರ ತೆಗೆದುಕೊಳ್ಳಿ. ಹಣಕಾಸಿಗೆ ಸಂಬಂಧಿಸಿದಂತೆ ಯಾವುದೇ ಒತ್ತಡವಿದ್ದರೆ ಅಜಾಗೃತ ವ್ಯವಹಾರಗಳಿಂದ ದೂರವಿದ್ದು ಹಿರಿಯರ ಸಲಹೆ ಪಡೆಯುವುದು ಶ್ರೇಷ್ಠ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ಬಗ್ಗೆ ನೋಡಿದರೆ, ಇಂದು ಶರೀರದಲ್ಲಿ ಸ್ವಲ್ಪ ದೌರ್ಬಲ್ಯ, ಮಾನಸಿಕ ದಣಿವಿನ ಅನುಭವವಾಗಬಹುದು. ಮಧ್ಯಾಹ್ನದ ನಂತರ ದೇಹದಲ್ಲಿ ಜಡತನ, ಉತ್ಸಾಹದ ಕೊರತೆ ಕಾಣಿಸಬಹುದು. ಇದನ್ನು ಸಮತೋಲನದ ಆಹಾರ, ನೀರಿನ ಸರಿಯಾದ ಸೇವನೆ
ಹಾಗೂ ಸರಳ ಯೋಗ ಅಥವಾ ಧ್ಯಾನದ ಮೂಲಕ ನಿಯಂತ್ರಿಸಬಹುದು. ಕಳೆದ ಕೆಲ ದಿನಗಳಿಂದ ನಿರ್ಲಕ್ಷ್ಯವಾದ ಆರೋಗ್ಯ ಸಮಸ್ಯೆ ಇಂದು ತೀವ್ರಗೊಳ್ಳಬಹುದಾದ್ದರಿಂದ ಇಂದೇ ಚಿಕಿತ್ಸೆ ಪಡೆಯುವುದು ಉತ್ತಮ. ಮಧುಮೇಹ, ತೂಕ ನಿಯಂತ್ರಣ ಅಥವಾ ರಕ್ತದೊತ್ತಡ ಇರುವವರು ಇಂದು ಹೆಚ್ಚು ಎಚ್ಚರಿಕೆಯಿಂದ ಇರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಕುಟುಂಬದಲ್ಲಿ ಸಣ್ಣ ಮನಸ್ಸು, ಅಸಮಾಧಾನ ಅಥವಾ ಅನಾವಶ್ಯಕ ಚರ್ಚೆಗಳು ಉಂಟಾಗುವ ಸಾಧ್ಯತೆ ಇದೆ. ನಿಮ್ಮ ಮಾತುಗಳ ಎಫೆಕ್ಟ್ ಇನ್ನೊಬ್ಬರ ಮನಸ್ಸಿನಲ್ಲಿ ಹೇಗೆ ಬೀಳುತ್ತದೆ ಎಂಬ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಈ ದಿನ ನಿಮ್ಮ ಶಾಂತ ಸ್ವಭಾವ ಮತ್ತು ನಗುನಗುತನ ಕಾರ್ಯ ಮಾಡುತ್ತದೆ. ದಾಂಪತ್ಯ ಜೀವನದಲ್ಲಿ ಗಂಭೀರ ಮಾತುಕತೆ ಅಥವಾ ಸನ್ನಿವೇಶ ನಡೆಯಬಹುದು. ಸ್ಪಷ್ಟತೆ ಹಾಗೂ ಪರಸ್ಪರ ಗೌರವದಿಂದ ಮಾತ್ರ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ. ಸಂಗಾತಿಗೆ ಹೆಚ್ಚಿನ ಸಮಯ ಮೀಸಲಿಟ್ಟು ಅವರ ಭಾವನೆಗಳಿಗೆ ಮೌಲ್ಯ ನೀಡಿ. ಮಕ್ಕಳ ವಿಷಯದಲ್ಲಿ ಸಂತೋಷದ ಸುದ್ದಿಗಳು ಸಾಧ್ಯವಿದೆ. ವಿದ್ಯಾರ್ಥಿಗಳಲ್ಲಿ ಶಿಸ್ತಿನ ಅಭ್ಯಾಸವನ್ನು ಉತ್ತೇಜಿಸಲು ಉತ್ತಮ ದಿನವಾಗಿದೆ. ವೀಕ್ಷಕರೇ, ನೀವು ತುಲಾ ರಾಶಿಯವರ ಮೇಲೆ ಶುಕ್ರ ಗ್ರಹದ ಪ್ರಭಾವ ಹೆಚ್ಚು ಇರುತ್ತದೆ. ಇಂದು ಶುಕ್ರನ ಶಕ್ತಿಯನ್ನು ಜಾಗೃತಗೊಳಿಸುವ ಧ್ಯಾನ, ಉಪವಾಸ ಅಥವಾ ಸೇವಾ ಕಾರ್ಯಗಳಿಂದ ಒಳ್ಳೆಯ ಫಲ ದೊರೆಯಬಹುದು. ನಿಮ್ಮ ಆಂತರಿಕ ಶಾಂತಿ ಹಾಗೂ ಚೈತನ್ಯವನ್ನು ಬಲಪಡಿಸಲು ಈ ದಿನ ಉಚಿತವಾಗಿ ಸಮಯ ಮೀಸಲಿಡಿ. ಪರಿಹಾರ: ಶುಕ್ರನ ಮಂತ್ರ ಓಂ ಶುಕ್ರಾಯ ನಮಃ ವನ್ನು 16 ಅಥವಾ 48 ಬಾರಿ ಜಪಿಸಿ. ಶ್ವೇತ ಪುಷ್ಪಗಳನ್ನು ದೇವಿಗೆ ಅರ್ಪಿಸಿ. ದಂಪತಿಗಳಿಗೆ ಅಥವಾ ಅಗತಿಗಳಿಗೆ ಮಧುರಾಹಾರ ದಾನ ಮಾಡುವುದು ಉತ್ತಮ. ಈ ದಿನ ಪುಟ್ಟ ದಾನ ಅಥವಾ ಸರ್ವಜನು ಹಿತದ ಮಾತು ತರುವ ದೇವತಾ ಸೇವೆ ಮಾಡಿದರೆ ಕೃತಾರ್ಥತೆ ಸಿಗುತ್ತದೆ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಶಕ್ತಿಯ, ಪೂರ್ಣತೆಯ ಹಾಗೂ ತಾತ್ವಿಕ ಬೆಳವಣಿಗೆಯ ಸಂಕೇತವಾಗಿದೆ. ಇಂದಿನ ದಿನದ ನಿರ್ಧಾರಗಳಲ್ಲಿ ನಿಮ್ಮನ್ನು ಬೆಂಬಲಿಸುವ ಶಕ್ತಿಯ ಸಂಕೇತವಾಗಲಿದೆ. ಅದೃಷ್ಟದ ಬಣ್ಣ ನೇರಳೆ ಬಣ್ಣ. ಈ ಬಣ್ಣವು ಆಂತರಿಕ ಸಮತೋಲನ, ದೃಢತೆಯ ಹಾಗೂ ಮನಃಶಾಂತಿಯ ಪ್ರತೀಕ. ಇಂತಹ ಬಣ್ಣದ ವಸ್ತುಗಳನ್ನು ಬಳಸುವುದು ನಿಮ್ಮ ಮಾನಸಿಕ ಸ್ಥಿತಿಗೆ ಶ್ರೇಷ್ಠತೆ ತರುತ್ತದೆ. ಶುಭ ಸಮಯ ಮಧ್ಯಾಹ್ನ 1:15 ರಿಂದ ಮಧ್ಯರಾತ್ರಿ 2:30 ಈ ಸಮಯದಲ್ಲಿ ನವ ಯೋಜನೆಗಳು, ಮಹತ್ವದ ಸಭೆಗಳು ಅಥವಾ ಪ್ರಾರ್ಥನೆ ಮಾಡಿದರೆ ಯಶಸ್ಸು ಸಿಗುವ ಸಾಧ್ಯತೆ ಹೆಚ್ಚಿದೆ. ದೇವಮಂದಿರಕ್ಕೆ ಭೇಟಿ ನೀಡಿದರೆ ಆಧ್ಯಾತ್ಮಿಕ ಚೈತನ್ಯ ಹೆಚ್ಚುವುದು. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ಆಂತರಿಕ ಶಕ್ತಿ, ಮನೋಬಲ ಹಾಗೂ ದೃಢ ನಿರ್ಧಾರ ನಿಮ್ಮ ಜೀವನದ ದಿಕ್ಕನ್ನು ನಿರ್ಧರಿಸುತ್ತವೆ. ವೃಶ್ಚಿಕ ರಾಶಿಯವರು ಸದಾ ಗಂಭೀರ ಮನಸ್ಸು, ಆತ್ಮಸ್ಥೈರ್ಯ ಹಾಗೂ ಗೋಪ್ಯತೆಯ ಪ್ರಭಾವದಿಂದಲೇ ಕೆಲಸ ಮಾಡುತ್ತಾರೆ. ಇಂದು ಆ ಗುಣಗಳನ್ನು ಸಮರ್ಥವಾಗಿ ಬಳಸುವ ದಿನವಾಗಿದೆ. ಹಲವಾರು ಭಿನ್ನ ಭಿನ್ನ ಮನಸ್ಸುಗಳ ನಡುವೆ ನಿಮ್ಮ ನಿಲುವು ಸ್ಪಷ್ಟವಾಗಿರಲಿ. ಇದೊಂದು ಮಹತ್ವದ ಆತ್ಮ ಪರಿಶೀಲನೆಗಾಗಿ ಉತ್ತಮ ಸಮಯ. ನಿಮ್ಮ ಪ್ರಗತಿಗೆ ಅಡ್ಡಿಯಾಗುತ್ತಿರುವ ಅಂತರಂಗದ ಶತ್ರುಗಳನ್ನು, ಹುರುಪು ಕಳೆದು ಹೋಗುವುದು, ಕೋಪ ಅಥವಾ ನೋವಿನ ಜ್ಞಾಪಕಗಳನ್ನು ತ್ಯಜಿಸಲು ಉತ್ತಮ ಅವಕಾಶ ಇಂದಿನ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ವೃತ್ತಿ ಜೀವನದಲ್ಲಿ ಸದ್ಭಾವದಿಂದ ಕೆಲಸ ಮಾಡುವುದರಿಂದ ಸಹೋದ್ಯೋಗಿಗಳು ನಿಮ್ಮ ತಾಂತ್ರಿಕ ಜ್ಞಾನ ಹಾಗೂ ಕಾರ್ಯದಕ್ಷತೆಯ ಮೆಚ್ಚುಗೆ ವ್ಯಕ್ತಪಡಿಸಬಹುದು. ಕೆಲವರಿಗಂತೂ ನಿರೀಕ್ಷಿತ ಪ್ರಗತಿ ಅಥವಾ ಅಧಿಕೃತ ಹೊಣೆಗಾರಿಕೆಗಳು ಲಭಿಸಬಹುದಾಗಿದೆ. ಆದರೆ ಅಧಿಕ ಚಿಂತೆ ಮತ್ತು ಅಧಿಕಾರಿಗಳಿಗೆ ಸ್ಪಷ್ಟತೆಯ ಕೊರತೆ ಸಮಸ್ಯೆ ಉಂಟು ಮಾಡಬಹುದು. ಯಾವ ವಿಚಾರವನ್ನು ಪೂರ್ವ ಪರಿಶೀಲನೆ ಇಲ್ಲದೆ ಹಂಚಿಕೊಳ್ಳಬೇಡಿ. ಗೋಪ್ಯ ವಿಷಯಗಳನ್ನು ಸಜ್ಜುಗಾರಿಕೆ ಮಾಡುವುದು ಇಲ್ಲವಾದರೆ ಅದು ನಿಮ್ಮ ವಿರುದ್ಧದಲ್ಲಿಯೇ ಬದಲಾಯಬಹುದು. ವ್ಯವಹಾರಿಗಳಿಗಾಗಿ ದಿನ ಸ್ವಲ್ಪ ಸಮವಾಯ ಹಾಗೂ ತಾಳ್ಮೆಯ ಪರೀಕ್ಷೆಯಂತಿರಬಹುದು. ಶನಿವಾರದ ಬದಲಾವಣೆಯ ಮುನ್ನೋಟವಿರುವ ಕಾರಣ ಹೊಸ ಒಪ್ಪಂದಗಳಿಗೆ ಅಲ್ಪ ವಿಳಂಬವಾಗಬಹುದು. ಆದರೆ ಹಳೆಯ ಗ್ರಾಹಕರಿಂದ ಸಣ್ಣದೊಂದಾದ ಸಹಾಯ, ಪುನರ್ ವ್ಯಾಪಾರ ಅಥವಾ ಹಣ ಪ್ರವಾಹದ ಶಕ್ಯತೆ ಇದೆ. ಇನ್ನು ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸಿನ ವಿಷಯಗಳಲ್ಲಿ ನಿಖರವಾದ ನಿರ್ವಹಣಾ ಕೌಶಲ ಅಗತ್ಯ. ನಿಮ್ಮ ದುಡಿಯುವ ಶಕ್ತಿ ಉತ್ತಮವಾಗಿದ್ದರೂ ಖರ್ಚಿನ ಮೇಲ್ವಿಚಾರಣೆ ಇಲ್ಲದೆ ಹಣ ನೀರಿನಂತೆ ಹರಿಯಬಹುದು. ಆಕಸ್ಮಿಕ ಖರ್ಚುಗಳು, ಮಕ್ಕಳ ಶಿಕ್ಷಣ, ವಾಹನ ದುರಸ್ತಿ ಅಥವಾ ವೈದ್ಯಕೀಯ ಅನಿವಾರ್ಯತೆ ಬರಬಹುದು. ಇಂದು ನಿಮ್ಮ ಹಣ ಹೂಡಿಕೆ ಯೋಜನೆಗಳನ್ನು ಪುನರ್ ವಿಮರ್ಶೆ ಮಾಡಿ. ಸ್ತ್ರೀ ಸಂಬಂಧಿತ ವ್ಯವಹಾರಗಳು, ಬ್ಯೂಟಿ, ಕಾಸ್ಮೆಟಿಕ್ಸ್, ಕಲೆ ಇತ್ಯಾದಿ ಇದ್ದರೆ ಲಾಭದ ದಿನ. ಷೇರು ಮಾರುಕಟ್ಟೆಯಲ್ಲಿ ಚುರುಕು ಇರುತ್ತದೆ, ಆದರೆ ತೀರ್ಮಾನಗಳಿಂದ ಮುಂಚಿತವಾದ ಸಂಶೋಧನೆ ಅತ್ಯಗತ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ದಿನ ಆರೋಗ್ಯದಲ್ಲಿ ಅಲ್ಪ ವೈಪರೀತ್ಯಗಳ ಸಾಧ್ಯತೆ ಇದೆ. ವಿಶೇಷವಾಗಿ ಹೊಟ್ಟೆ ಸಮಸ್ಯೆಗಳು, ಮಲಬದ್ಧತೆ ಅಥವಾ ರಕ್ತದೊತ್ತಡದ ಸಂಬಂಧಿತ ಸಮಸ್ಯೆಗಳಲ್ಲಿ ಎಚ್ಚರಿಕೆ ವಹಿಸಿ. ಕೊಬ್ಬು, ನಿದ್ರೆಯ ಕೊರತೆ ಹಾಗೂ ಅತಿ ಹೆಚ್ಚು ಕೆಲಸದ ಒತ್ತಡದಿಂದ ದೇಹದಲ್ಲಿ ಶಕ್ತಿಯ ಕೊರತೆ ಉಂಟಾಗಬಹುದು.
ಜಲಪಾನವನ್ನು ಸರಿಯಾದ ಆಹಾರವನ್ನು ಹೆಚ್ಚು ಗಮನದಿಂದ ತೆಗೆದುಕೊಳ್ಳಿ. ಮಾನಸಿಕವಾಗಿ ಧ್ಯಾನ, ಪ್ರಾಣಾಯಾಮ ಅಥವಾ 1 ಗಂಟೆಯ ವಿಶ್ರಾಂತಿ ತರುವ ಸಮತೋಲನ ನಿಮ್ಮ ದೈನಂದಿನ ಶ್ರಮಕ್ಕೆ ಶಕ್ತಿಯ ಆಶ್ರಯವಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಕುಟುಂಬದ ಒಳಾಂಗಣದ ಸಂಬಂಧಗಳಲ್ಲಿ ಭಿನ್ನಾಭಿಪ್ರಾಯಗಳ ತಿರುವು ಕಂಡುಬರುತ್ತದೆ. ನಿಮ್ಮ ಉದ್ದೇಶ ಶುದ್ಧವಾದದ್ದಾದರೂ ನಿಮ್ಮ ಮಾತುಗಳು ತಪ್ಪಾಗಿ ಅರ್ಥವಾಗುವ ಸಾಧ್ಯತೆ ಇರುವ ಕಾರಣ ಸಂವಹನದಲ್ಲಿ ನಿಗ್ರಹ ಹಾಗೂ ಸ್ಪಷ್ಟತೆ ಇರಲಿ. ಸಂಗಾತಿಯೊಂದಿಗೆ ಮಾತನಾಡುವಾಗ ಭಾವನೆಗಳನ್ನು ಪರಿಗಣಿಸಿ ಆಳವಾಗಿ ವಿಚಾರಿಸಿ. ಸಂತಾನಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಸಂತೋಷಕರ ಸುದ್ದಿಯ ನಿರೀಕ್ಷೆ ಇತ್ತು, ಆದರೆ ಸ್ವಲ್ಪ ತಾಳ್ಮೆ ಅಗತ್ಯ. ಹಳೆಯ ಸ್ನೇಹಿತ ಅಥವಾ ದೂರದ ಸಂಬಂಧಿಗಳಿಂದ ಸಂಪರ್ಕ, ಅಚ್ಚರಿ ಅಥವಾ ಆಮಂತ್ರಣಗಳು ಬರುವ ಸಾಧ್ಯತೆ ಇದೆ. ಕುಟುಂಬದ ಹಿರಿಯರ ಅನುಗ್ರಹವನ್ನು ಪಡೆದುಕೊಳ್ಳಿ, ಅವರು ನಿಮ್ಮ ನಿರ್ಧಾರಗಳಲ್ಲಿ ಬೆಂಬಲ ನೀಡುತ್ತಾರೆ. ವೀಕ್ಷಕರೇ, ನೀವು ಇಂದು ಆಧ್ಯಾತ್ಮಿಕ ದೃಷ್ಟಿಯಿಂದ ಅತ್ಯಂತ ಶಕ್ತಿಯುತ ದಿನ. ವೃಶ್ಚಿಕರ ಪಾಲಿಗೆ ಮಂಗಳ ಮತ್ತು ಕೇತು ಮಹತ್ವದ ಗ್ರಹಗಳು. ಇಂದಿನ ದಿನದ ಅವಾಂತರಗಳಲ್ಲಿ ಆಂತರಿಕ ಶಕ್ತಿ ಹೆಚ್ಚಿಸಲು ಮಂತ್ರ ಜಪ, ಜಪಮಾಲ ಅಥವಾ ಛಾಯಾಗ್ರಹಣ ಮಾಡುವುದು ಶ್ರೇಷ್ಠ. ಪರಿಹಾರಗಳು: ಮಂಗಳನ ಮಂತ್ರ ಓಂ ಅಂ ಅಂಗಾರಕಾಯ ನಮಃ 108 ಬಾರಿ ಜಪಿಸಿ. ಕುಜವಾರದ ದೀಪ ಆರತಿ ಅಥವಾ ಬಿಲ್ಪಾಕಿ ವಿತರಣೆ ಮಾಡಿ. ಪಿಂಡದಾನದ ಪ್ರಭಾವ: ಪಿತೃಶಾಂತಿ, ಋಣ ಪರಿಹಾರಕ್ಕಾಗಿ ನೀರಿನ ದಾನ, ಶುದ್ಧ ಬಟ್ಟೆ ದಾನ ಅಥವಾ ನಿರ್ಗತಿಕರಿಗೆ ಆಹಾರ ದಾನ ಮಾಡುವುದು ಶ್ರೇಷ್ಠ. ಮನುಷ್ಯರೊಂದಿಗೆ ಅಥವಾ ಜಂತುಜೀವಿಗಳೊಂದಿಗೆ ಕ್ರೂರತೆ ಅಥವಾ ತೀವ್ರವಾದ ಅಭಿಮಾನ ತ್ಯಜಿಸಿ. ಅದೃಷ್ಟದ ಸಂಖ್ಯೆ 4. ಇಂದು 4ನೇ ಅಂಕೆಯ ಶಕ್ತಿ ನಿಮ್ಮ ಸಂಕೀರ್ಣ ಪರಿಸ್ಥಿತಿಗಳಲ್ಲಿ ಸ್ಥಿತಿಗತಿಗೆ ದಾರಿ ನೀಡುವ ಸಂಕೇತವಾಗಿದೆ. ಈ ಸಂಖ್ಯೆ ಮೂಲಕ ಪ್ರಗತಿ ನಿಧಾನವಾಗಿ ಆದರೆ ದೃಢವಾಗಿ ಆಗುವುದು. ಅದೃಷ್ಟದ ಬಣ್ಣ ಕೆಂಪು. ಇದು ಶಕ್ತಿ, ಉತ್ಸಾಹ ಮತ್ತು ರಕ್ತಪಾತದ ಬಣ್ಣ. ನೀವು ಧರಿಸುವ ಬಟ್ಟೆಯಲ್ಲಿ ಅಥವಾ ಉಪಯೋಗಿಸುವ ವಸ್ತುಗಳಲ್ಲಿ ಈ ಬಣ್ಣವನ್ನು ಬಳಸಿದರೆ ನಿಮ್ಮ ಆತ್ಮವಿಶ್ವಾಸ ವೃದ್ಧಿಯಾಗುತ್ತದೆ. ಶುಭ ಸಮಯ: ಬೆಳಗ್ಗೆ 10:05 ರಿಂದ 11:35 ರವರೆಗೆ. ಈ ಸಮಯದಲ್ಲಿ ಮಹತ್ವದ ಕೆಲಸಗಳು, ಸಂದರ್ಶನಗಳು ಅಥವಾ ತೀರ್ಮಾನಾತ್ಮಕ ಮಾತುಕತೆಗಳನ್ನು ನಡೆಸಿದರೆ ಯಶಸ್ಸು ಸಿಗಲಿದೆ. ನಿಮ್ಮ ಇಚ್ಛಾಶಕ್ತಿಗೆ ಈ ವೇಳೆಯ ಸಹಕಾರವಿದೆ. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನುರಾಶಿಯವರು ತಮ್ಮ ವಿಶಾಲ ದೃಷ್ಟಿಕೋನ, ಶ್ರದ್ಧೆ, ಧರ್ಮಪರ ಮನಸ್ಸು ಮತ್ತು ಉತ್ಸಾಹದಿಂದ ದಿನವನ್ನು ಪ್ರೇರಣಾದಾಯಕವಾಗಿ ಕಳೆಯಬಹುದು. ಆದರೆ ಇಂದಿನ ಗ್ರಹ ಸ್ಥಿತಿಯಲ್ಲಿ ಗುರು ಮತ್ತು ರಾಹು ಮುಖಾಮುಖಿಯಾದ ಸ್ಥಿತಿಯಿಂದಾಗಿ ಕೆಲವೆಡೆ ನಿಮ್ಮ ನಂಬಿಕೆಗೆ ಧಕ್ಕೆ ಬರುವ ಅಥವಾ ಹಠಮಾರಿ ನಿಲುವುಗಳಿಂದ ಸಣ್ಣ ಮಟ್ಟದ ಒತ್ತಡ ಉಂಟಾಗುವ ಸಾಧ್ಯತೆಗಳಿವೆ. ಇಂದು ನಿಮ್ಮ ಭಾವನೆಗಳನ್ನು ಸಮತೋಲನದಲ್ಲಿ ಇಟ್ಟುಕೊಂಡು ಹೆಚ್ಚು ಆಲೋಚನೆ ಮಾಡದೆ ಮಾತುಗಳು ಅಥವಾ ನಿರ್ಧಾರಗಳು ಹೊರಬರದಂತೆ ನೋಡಿಕೊಳ್ಳಿ. ಆಂತರಿಕ ಶಕ್ತಿ ಇರುವುದರಿಂದ ದಿನದ ಉತ್ತರಾರ್ಧದಲ್ಲಿ ಪ್ರಗತಿಗೆ ಅವಕಾಶ ಸಿಗಬಹುದು. ಹೊಸ ಕಲಿಕೆಗೆ, ತಂತ್ರಜ್ಞಾನ ಅಥವಾ ಧರ್ಮದ ಅಧ್ಯಯನಕ್ಕೆ ಶುಭದ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸ ವಿಚಾರಕ್ಕೆ ಬಂದರೆ ಈ ದಿನ ವೃತ್ತಿ ಜೀವನದಲ್ಲಿ ಇಂದು ನೀವೇಕೆ ಕಾರ್ಯವೈಖರಿ ಹೊಂದಿರಬೇಕೆಂಬ ಪ್ರಶ್ನೆ ನಿಂತಂತೆ ತೋರುತ್ತದೆ. ಕೆಲವರು ತಮ್ಮ ಗುರಿಗಳ ಬಗ್ಗೆ ಗೊಂದಲಕ್ಕೀಡಾಗಬಹುದು, ಆದರೆ ಇದನ್ನು ನಿರೀಕ್ಷಿತ ನವೀಕರಣದ ಸೂಚನೆ ಎಂದು ಪರಿಗಣಿಸಿ. ಈ ಗೊಂದಲ ನಿಮಗೆ ದಿಕ್ಕು ತೋರಿಸಬಲ್ಲ ಶ್ರೇಷ್ಠ ಅವಕಾಶವೂ ಆಗಬಹುದು. ಕಲಾತ್ಮಕ ವೃತ್ತಿಯಲ್ಲಿ ಇದ್ದವರು ಹೊಸದಾಗಿ ಸೃಜನಶೀಲತೆಯ ಶಕ್ತಿಯನ್ನು ಅನುಭವಿಸುತ್ತೀರಿ. ಶಿಕ್ಷಣ, ತಂತ್ರಜ್ಞಾನ, ಪ್ರವಾಸೋದ್ಯಮ ಅಥವಾ ಸಾಮಾಜಿಕ ಸೇವಾ ವಲಯದವರು ಇಂದು ಉತ್ತಮ ಫಲಿತಾಂಶಗಳನ್ನು ಕಳೆಯಬಹುದು. ಹಿರಿಯ ಅಧಿಕಾರಿಗಳಿಂದ ಬೆಂಬಲ ಸಿಗಬಹುದು, ಆದರೆ ನಿಮ್ಮ ಯೋಜನೆ ಸ್ಪಷ್ಟವಾಗಿರುವುದು ಮುಖ್ಯ. ಇಂದು ಪಠ್ಯರೂಪದಲ್ಲಿ ಕೆಲಸಗಳ ನಿರ್ವಹಣೆ ಮಾಡಿದರೆ ಹೆಚ್ಚಿನ ಪ್ರಯೋಜನವಾಗಲಿದೆ. ಇನ್ನು ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಈಗಾಗಲೇ ಪ್ರಾರಂಭಿಸಿರುವ ಹೂಡಿಕೆಗಳು ಇಂದಿನ ದಿನದಲ್ಲಿ ಲಾಭ ನೀಡಲಾರವು, ಆದರೆ ಭವಿಷ್ಯದಲ್ಲಿ ಉತ್ತಮ ಫಲ ಕೊಡಬಹುದಾದ ಬುನಾದಿಯಾಗಿದೆ. ದೈನಂದಿನ ಖರ್ಚುಗಳ ಮೇಲೆ ಕಣ್ಣಿಟ್ಟಿರಿ, ಅತಿರೇಕದ ಖರ್ಚುಗಳನ್ನು ತಪ್ಪಿಸಿ. ಅಕಾಲಿಕ ಹಣದ ಅಗತ್ಯತೆ ಬಂದಲ್ಲಿ ಸ್ನೇಹಿತರಿಂದ ಅಥವಾ ಹಿರಿಯರಿಂದ ಸಾಲ ಅಥವಾ ಸಹಾಯ ಸಿಗಬಹುದು. ಹಳೆಯ ಸಾಲದ ಬಗ್ಗೆ ಇಂದು ಚಿಂತನೆ ಉದಯಿಸಬಹುದು. ಯಾವುದೇ ಹೊಸ ಸಾಲ ಮಾಡುವುದು ಅಗತ್ಯವಿದ್ದರೆ ಮಾತ್ರ ಮಾಡಬೇಕು. ಇಂದು ಸಿಹಿಯಾದ ಹಣದ ಪ್ರವಾಹವಿಲ್ಲದಿದ್ದರೂ ಹಣದ ವಿಚಾರದಲ್ಲಿ ನೀತಿಯತ್ತ ದೃಷ್ಟಿ ನೀಡಿದರೆ ದೀರ್ಘಕಾಲದ ಲಾಭ ಖಚಿತ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಶರೀರದಲ್ಲಿ ಉರಿಯೂತ, ತಲೆನೋವು, ಅತಿಯಾದ ಬಿಸಿಲಿನ ತೊಂದರೆ ಅಥವಾ ಹೊಟ್ಟೆ ಸಂಬಂಧಿತ ಸಮಸ್ಯೆಗಳ ಸಾಧ್ಯತೆ ಇದೆ. ಸೂರ್ಯನ ಪರಿಣಾಮದಿಂದ ಶರೀರದಲ್ಲಿ ದೇಹಶಕ್ತಿಯ ತೀವ್ರ ಉನ್ನತಿ ಅಥವಾ ಕುಸಿತ ಉಂಟಾಗಬಹುದು. ಇದರಿಂದಾಗಿ ಏಕಾಏಕಿ ಅಲಸ್ಯ ಅಥವಾ ಒತ್ತಡದ ಅನುಭವವಾಗಬಹುದು. ಇಂದು ಹೆಚ್ಚು ನಡಿಗೆ, ನೀರಿನ ಸೇವನೆ, ಹಸಿವನ್ನು ಸಹಿಸದೆ ಸರಿಯಾದ ಸಮಯಕ್ಕೆ ಆಹಾರ ಸೇವನೆ ಮಾಡುವುದು ಬಹುಮುಖ್ಯ.
ನಿದ್ದೆಗೆ ಹೆಚ್ಚು ಪ್ರಾಮುಖ್ಯತೆ ನೀಡಿ ಮತ್ತು ಮೊಬೈಲ್ ಅಥವಾ ತಂತ್ರಜ್ಞಾನ ಬಳಕೆಯನ್ನು ಮಿತಿಗೊಳಿಸಿ. ಮಾನಸಿಕವಾಗಿ ಧನುರಾಶಿಯವರು ಧ್ಯಾನ ಅಥವಾ ಭಕ್ತಿಪೂರ್ಣ ಸಂಗೀತದಿಂದ ಶಾಂತಿ ಅನುಭವಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧ ವಿಚಾರಕ್ಕೆ ಬಂದರೆ, ಇಂದು ಕುಟುಂಬದ ಸಂಬಂಧಗಳಲ್ಲಿ ನಂಬಿಕೆ ಮತ್ತು ಸಂವಾದ ಮುಖ್ಯ. ಪತ್ನಿ ಅಥವಾ ಪತಿಯೊಂದಿಗೆ ಮಾತುಕತೆಯಲ್ಲಿ ನಿಖರತೆ ಇರಲಿ. ಸಣ್ಣ ಮಾತುಗಳಲ್ಲೂ ಗಂಭೀರ ಅರ್ಥಪೂರ್ಣ ಸಂದೇಶಗಳನ್ನು ಹಂಚಿಕೊಳ್ಳಬಹುದಾದ ದಿನವಾಗಿದೆ. ಮಕ್ಕಳ ಪ್ರಗತಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಸಂತೋಷದ ಬೆಳವಣಿಗೆ ಕಂಡುಬರುತ್ತದೆ. ಕೆಲವರಿಗೆ ತಮ್ಮ ಹಿರಿಯರ ಶ್ಲಾಘನೆ ಅಥವಾ ಆಶೀರ್ವಾದ ದೊರಕುವ ಸಾಧ್ಯತೆ ಇದೆ. ದೂರದ ಸಂಬಂಧಿಕರಿಂದ ಅತಿಥಿ ಭೇಟಿ ಅಥವಾ ಸುದ್ದಿ ಬರಬಹುದು. ಪರಸ್ಪರ ಅಭಿಮಾನ, ಶ್ರದ್ಧೆ ಮತ್ತು ಶ್ರವಣಶೀಲತೆ ಇಂದಿನ ಸಂಬಂಧಗಳ ಶಕ್ತಿ ಕಣ್ಮರೆ ಮಾಡಬಾರದು. ವೀಕ್ಷಕರೇ, ನೀವು ಇಂದು ಧನುರಾಶಿಯವರು ಧರ್ಮಪಥದ ಕಡೆ ಹೆಚ್ಚು ಆಕರ್ಷಣೆಯುಳ್ಳ ಸಮಯದಲ್ಲಿ ಇದ್ದಾರೆ. ಗುರುಗ್ರಹದ ಪ್ರಭಾವದಿಂದ ಧರ್ಮ, ಅಧ್ಯಾತ್ಮ, ಜ್ಞಾನಕ್ಕೆ ಒಲವು ಹೆಚ್ಚಾಗುತ್ತದೆ. ಈ ಆಕರ್ಷಣೆಯನ್ನು ನಿತ್ಯದ ಜೀವನಕ್ಕೆ ಅನ್ವಯಿಸಲು ಇಂದಿನ ದಿನ ಬಳಸಬೇಕು. ಪರಿಹಾರಗಳು: ಗುರುವಾರದ ದಿನದ ಶಕ್ತಿ ಹೆಚ್ಚಿಸಲು ಓಂ ಬೃಹಸ್ಪತಯೇ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ಬಿಳಿ ಎಳ್ಳಿನ ತಿಲದೀಪ ಬೆಳಗಿಸಿ ಹಳದಿ ಹೂಗಳಿಂದ ಗುರುಪೂಜೆ ಮಾಡಿ. ಬಟ್ಟೆ ಅಥವಾ ಪುಸ್ತಕ ದಾನವನ್ನು ಶ್ರೇಷ್ಠ ಗುರುಪೂಜಾ ಸೇವೆಯಾಗಿ ಪರಿಗಣಿಸಿ. ಗೋಪೂಜೆ ಅಥವಾ ಬ್ರಾಹ್ಮಣ ಆಹಾರ ದಾನ ಇಂದಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಗುರುಗ್ರಹದ ಸಂಕೇತವಾಗಿದೆ. ಇಂದು ಈ ಸಂಖ್ಯೆಯ ಸ್ಪಂದನೆಯಿಂದ ಬುದ್ಧಿವಂತಿಕೆ, ಆಧ್ಯಾತ್ಮ ಮತ್ತು ಶ್ರದ್ಧೆ ಅಭಿವೃದ್ಧಿ ಹೊಂದಬಹುದು. ಯಾವುದೇ ನಿರ್ಧಾರ ಮಾಡುವ ಮುನ್ನ 3ನೇ ಸಲ ಯೋಚಿಸಿ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಜ್ಞಾನ, ಶುದ್ಧತೆ, ಬೆಳಕು ಮತ್ತು ಗುರುತಿನ ಸಂಕೇತ. ಇಂದು ಹಳದಿ ಬಟ್ಟೆ, ಹಳದಿ ಹೂವಿನ ಉಪಯೋಗ ಅಥವಾ ಹಳದಿ ಬಣ್ಣದ ಪುಷ್ಪಗಳನ್ನು ಪೂಜೆಯಲ್ಲಿ ಬಳಸುವುದು ಶ್ರೇಷ್ಠ. ಶುಭ ಸಮಯ ಮಧ್ಯಾಹ್ನ 1:10 ರಿಂದ ಮಧ್ಯರಾತ್ರಿ 2:55 ಈ ಸಮಯದಲ್ಲಿ ನೀವು ಪ್ರಮುಖ ಭೇಟಿಗಳು, ಪ್ರವಾಸ ಯೋಜನೆಗಳು ಅಥವಾ ಶುಭ ಕಾರ್ಯಗಳಿಗೆ ನಿರ್ಧಾರ ತೆಗೆದುಕೊಳ್ಳಬಹುದು. ಈ ಸಮಯ ಗುರುಗ್ರಹದ ದಯೆಯಿಂದ ಚೈತನ್ಯ ಭರಿತ ಸಮಯವಾಗಿದೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರಿಗೆ ಇಂದು ಒಂದು ವಿಶಿಷ್ಟವಾದ ಆಂತರ್ಯಪೂರ್ಣ ದಿನ. ಬುದ್ಧಿಮತ್ತೆ, ಪರಿಶೀಲನೆ ಹಾಗೂ ಶ್ರದ್ಧೆಯಿಂದ ನಡೆದುಕೊಂಡರೆ ಉತ್ತಮ ಯಶಸ್ಸು ಸಾಧಿಸಬಹುದಾದ ದಿನವಿದು. ಇಂದು ನಿಮ್ಮ ಮನೋಬಲ, ದೃಢ ಸಂಕಲ್ಪ ಮತ್ತು ಕಾರ್ಯಪಟುತೆ ಬಹಳ ಮಹತ್ವಪೂರ್ಣ ಪಾತ್ರ ವಹಿಸಲಿವೆ. ಇಂದು ನಿಮ್ಮ ಚಿಂತನೆಗಳು ಯುಕ್ತಿಯುತವಾಗಿದ್ದು ಯಾವುದೇ ಗೊಂದಲಗಳಿಗೂ ಸ್ಪಷ್ಟ ಉತ್ತರ ನೀಡುವ ಮನಃಶಕ್ತಿ ಹೊಂದಿದ್ದೀರಿ. ಗ್ರಹಗಳ ಅನುಕೂಲತೆ ನಿಮಗೆ ಹೊಸ ಅನಾವರಣಗಳನ್ನು, ಹೊಸ ದಿಕ್ಕುಗಳನ್ನು ತೋರಿಸುವ ಯೋಗವಿದೆ. ವೀಕ್ಷಕರೇ, ಇಂದು ನಿಮ್ಮ ಶಿಸ್ತುಪೂರ್ಣ ನಡವಳಿಕೆ, ಸಮಯ ಪಾಲನೆ ಮತ್ತು ಗಂಭೀರತೆ ಇತರರಿಗೆ ಪ್ರೇರಣೆಯಾದೀತು. ಕೆಲವರಲ್ಲಿ ಹೊಸ ಉತ್ಸಾಹ, ಉಜ್ವಲ ಗುರಿಗಳನ್ನು ಸ್ಥಿರಗೊಳಿಸುವ ದೃಢತೆ ಉಂಟಾಗಲಿದೆ. ಇಂದಿನ ದಿನ ಹೊಸ ವಿಷಯ ಕಲಿಯಲು, ಪಠ್ಯೋತ್ಪತ್ತಿ ಅಥವಾ ಆಂತರ್ಯ ಅಧ್ಯಯನಕ್ಕೆ ಉತ್ತಮ. ಹಳೆಯ ಕೆಲಸಗಳ ಪರಿಶೀಲನೆ, ವೈಯಕ್ತಿಕ ಜೀವನದ ಪುನರ್ವಿಮರ್ಶೆಗೆ ಸಮಯ ನೀಡುವುದು ಒಳಿತು. ಹಿರಿಯರ ಸಲಹೆ ಆಲಿಸಿ ನಿಮ್ಮ ದಿನವನ್ನು ರೂಪಿಸಿಕೊಳ್ಳಿ. ಇಂದು ನಡೆದ ಚಿಕ್ಕ ನಿರ್ಧಾರಗಳು ಭವಿಷ್ಯದಲ್ಲಿ ದೊಡ್ಡ ಪರಿಣಾಮ ಬೀರಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದಿನ ದಿನ ಸಮರ್ಪಣಾ ಭಾವ, ಕಠಿಣ ಪರಿಶ್ರಮ ಮತ್ತು ಶಿಸ್ತಿನಿಂದ ಕಾರ್ಯನಿರ್ವಹಿಸುವ ಅವಶ್ಯಕತೆ ಇದೆ. ಸಹೋದ್ಯೋಗಿಗಳೊಂದಿಗೆ ಸರಳ ಸಂವಹನ, ಉತ್ಸಾಹದಿಂದ ಕಾರ್ಯಸಾಧನೆ ಮಾಡುವ ಕೌಶಲ್ಯ ಇಂದು ನಿಮ್ಮನ್ನು ಮುನ್ನಡೆಸುತ್ತದೆ. ಹಿರಿಯ ಅಧಿಕಾರಿಗಳ ಗಮನ ನಿಮ್ಮ ಮೇಲಿರಬಹುದು. ಕೆಲವರಿಗೆ ವರ್ಗಾವಣೆ ಅಥವಾ ಹೊಸ ಯೋಜನೆಗಳಲ್ಲಿ ಪಾಲ್ಗೊಳ್ಳುವ ಅವಕಾಶ ದೊರೆಯಬಹುದು. ನಿರ್ಧಾರಗಳ ಬಗ್ಗೆ ಸ್ಪಷ್ಟತೆ ಇರಲಿ. ಸ್ವತಂತ್ರ ವೃತ್ತಿಗಳಲ್ಲಿ ಅಥವಾ ಉದ್ಯಮದಲ್ಲಿ ಇಂದಿನ ದಿನ ವಿತರಣೆ, ಹಣದ ಸಂಗ್ರಹ, ನೂತನ ಗ್ರಾಹಕರ ಸಂಪರ್ಕಗಳಲ್ಲಿ ಸುಧಾರಣೆಯಾಗಲಿದೆ. ಹೊಸ ಉತ್ಸಾಹದೊಂದಿಗೆ ಕೆಲಸ ಮಾಡುವ ದಿನವಿದು. ನಿರ್ದಿಷ್ಟ ಗುರಿ ಇಟ್ಟು ಕಾರ್ಯ ಮಾಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ನಿಯಂತ್ರಣವಿದೆ, ಆದರೆ ಹೊಸ ಲಾಭದ ಕಿರಣಗಳು ಗೋಚರಿಸುತ್ತವೆ. ಕಳೆದ ಕೆಲವು ದಿನಗಳಲ್ಲಿ ಮಾಡಿದ ಶ್ರಮದ ಫಲವಾಗಿ ಇಂದು ಕೆಲವು ಹಣದ ಹರಿವುಗಳು ನಿಮ್ಮ ಕಡೆ ಬರುವ ಸಾಧ್ಯತೆ ಇದೆ. ಹೂಡಿಕೆ, ಬಂಡವಾಳ, ಷೇರು ಅಥವಾ ಜಮೀನಿನ ವಿಚಾರದಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಸ್ನೇಹಿತ ಅಥವಾ ಹಣಕಾಸು ತಜ್ಞರ ಸಲಹೆ ಬೇಕು. ಕುಟುಂಬದ ಒಳಾಂಗಣ ಖರ್ಚುಗಳಲ್ಲಿ ಉಚಿತತೆ ಇರಲಿ. ಬುಧವಾರದ ಪಂಚಾಂಗ ಪ್ರಭಾವದಿಂದ ಆರ್ಥಿಕ ವ್ಯವಹಾರಗಳಲ್ಲಿ ಮಿತವ್ಯಯ ಹಾಗೂ ಬುದ್ಧಿಶಕ್ತಿಯ ಬಳಕೆ ಮುಖ್ಯ. ಕೆಲವು ವ್ಯವಹಾರಗಳಲ್ಲಿ ಮುಂಗಡ ಹಣ ಪಡೆಯಲು ಅವಕಾಶವಿದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಇಂದು ಆರೋಗ್ಯದಲ್ಲಿ ಸ್ತಬ್ಧತೆ ಹಾಗೂ ಧೈರ್ಯ ಅಗತ್ಯ. ದೈಹಿಕ ಶ್ರಮ, ಆಲಸ್ಯ ಮತ್ತು ಅತಿಯಾಗಿ ಕೆಲಸ ಮಾಡುವ ಪ್ರವೃತ್ತಿಯಿಂದ ತಪ್ಪಿಸಿಕೊಳ್ಳಿ. ಕಂಠ ಸಂಪರ್ಕ, ಮೈಕುಲು ಅಥವಾ ಅತಿದಹನ ಸಮಸ್ಯೆ ಇದ್ದಲ್ಲಿ ಸ್ಕಂಧ ಸ್ನಾನ ಅಥವಾ ಔಷಧೀಯ ಹಾಲು ಸೇವನೆ ಉತ್ತಮ.
ಮನಸ್ಸಿನಲ್ಲಿ ನಿರಾಕಾರ ಭಾವನೆಗಳು ಕಾಣಿಸಿಕೊಳ್ಳಬಹುದು. ಅವುಗಳ ತಡೆಯಲು ಧ್ಯಾನ, ಸಾತ್ವಿಕ ಆಹಾರ ಮತ್ತು ಚಿಂತನ ಮುಖ್ಯ. ಇಂದು ಆಹಾರ ಸೇವನೆಯಲ್ಲಿ ಶಿಸ್ತು ಇರಲಿ. ಬಿಸಿಯೂಟ, ಹಸಿರು ಸೊಪ್ಪು ಹೆಚ್ಚು ಸೇವಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದೊಳಗಿನ ಬಾಂಧವ್ಯದಲ್ಲಿ ಇಂದು ಜವಾಬ್ದಾರಿಯುತ ನಡೆ ಮತ್ತು ಸಹಾನುಭೂತಿಯ ಶೈಲಿ ಅಗತ್ಯವಿದೆ. ಮಕ್ಕಳ ಶಿಕ್ಷಣ, ಹಿರಿಯರ ಆರೋಗ್ಯ ಅಥವಾ ಸಂಗಾತಿಯ ಕಾರ್ಯ ಸಂಬಂಧಿತ ವಿಷಯಗಳಲ್ಲಿ ಮಾತುಕತೆ ನಡೆಯಬಹುದು. ವಿವಾಹಿತರಿಗೆ ಇಂದು ಮನಸ್ಸಿನಲ್ಲಿ ಸೌಹಾರ್ದತೆ, ಸಹಾನುಭೂತಿ ಮತ್ತು ಸನ್ನಿಹಿತ ಸಂವಾದಗಳಿಂದ ಸಂಬಂಧ ಮತ್ತಷ್ಟು ಗಾಢವಾಗುವುದು. ದಿನದ ಕೊನೆಯ ಭಾಗದಲ್ಲಿ ಮನೆಯಲ್ಲೊಂದು ಶಾಂತ ಪರಿಸರ ನಿರ್ಮಾಣವಾಗಬಹುದು. ವೀಕ್ಷಕರೇ, ನೀವು ಇಂದಿನ ಬುಧವಾರದ ಬುದ್ಧಿಗ್ರಹದ ಪ್ರಭಾವದಿಂದ ಜ್ಞಾನಪಥ, ವಾಗ್ಮಿತ್ವ, ಚಿಂತನ ಶಕ್ತಿ ಹೆಚ್ಚಾಗುತ್ತವೆ. ಆದರೆ ಶನಿಗ್ರಹ ಕೂಡ ಮಕರರ ಅಂತರ್ನಿರ್ಮಿತದ ಸ್ವಾಮಿಯಾದ್ದರಿಂದ ಶ್ರದ್ಧೆಯಿಂದ ಧ್ಯಾನ, ಜಪ ಹಾಗೂ ಸಾತ್ವಿಕ ಸೇವಾ ಚಟುವಟಿಕೆಯಲ್ಲಿ ತೊಡಗುವುದು ಸೂಕ್ತ. ಗುರುಬುಧ ಮಂತ್ರ ಜಪ. ಔ ಬುದ್ಧಾಯ ನಮಃ. ಈ ಮಂತ್ರವನ್ನು 21 ಬಾರಿ ಜಪಿಸಿ. ದೇವಾಲಯದಲ್ಲಿ ತುಳಸಿ ಹಣ್ಣನ್ನು ದಾನ ಮಾಡಿ. ಮಕ್ಕಳಿಗೆ ಪುಸ್ತಕ ಅಥವಾ ವಿದ್ಯಾಭ್ಯಾಸದ ಸಾಮಗ್ರಿಗಳನ್ನು ದಾನ ಮಾಡುವುದು ಶುಭ. ಗುರುವಿನ ಆಶೀರ್ವಾದ ಪಡೆಯಿರಿ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಬುಧ ಗ್ರಹದ ಪ್ರಭಾವದ ಸೂಚಕವಾಗಿದೆ. ನಿಮ್ಮ ನಿರ್ಧಾರಗಳು ಬುದ್ಧಿವಂತಿಕೆಯಿಂದ ರೂಪಿತವಾಗಲಿವೆ. ನೀವು ಉಪದೇಶಕನಂತೆ ಇತರರ ಮಾರ್ಗದರ್ಶನ ಮಾಡಬಹುದಾದ ದಿನವಿದು. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಮನಸ್ಸಿಗೆ ಶಾಂತಿ, ನವಚೈತನ್ಯ, ತಾಜಾತನ ನೀಡುತ್ತದೆ. ಇಂದಿನ ದಿನ ಹಸಿರು ಬಣ್ಣದ ಉಡುಗೆ ಧರಿಸಿ, ಹಸಿರು ಸೊಪ್ಪು ಅಥವಾ ಹಣ್ಣು ಸೇವಿಸಿ. ಶುಭ ಸಮಯ ಬೆಳಗ್ಗೆ 9 ರಿಂದ ಬೆಳಗ್ಗೆ 11 ಗಂಟೆ. ಈ ಸಮಯವದು ಕಾರ್ಯ ಪ್ರಾರಂಭ, ದಾನ, ಪೂಜೆ, ಹೊಸ ವಸ್ತು ಖರೀದಿ ಅಥವಾ ಸಂದರ್ಶನಕ್ಕೆ ಅತ್ಯಂತ ಲಾಭದಾಯಕವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕುಂಭರಾಶಿಯವರು ತನ್ನ ಒಳಜ್ಞಾನ, ವಿವೇಕ ಮತ್ತು ವಿಶ್ಲೇಷಣಾತ್ಮಕ ದೃಷ್ಟಿಕೋನವನ್ನು ಬಳಸುವ ಮೂಲಕ ಪ್ರಮುಖ ಕಾರ್ಯಗಳಲ್ಲಿ ಯಶಸ್ಸು ಗಳಿಸಲು ಸಾಧ್ಯವಾಗುತ್ತದೆ. ಚಿಂತನೆ ಹಾಗೂ ಕೌಶಲ್ಯ ಬಳಸಿ ಸುಲಭವಾಗಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯಬಹುದು. ಗುರುಗ್ರಹನ ಪ್ರಭಾವದಿಂದ ಇಂದು ಹೊಸ ಕಲಿಕೆ, ತಿಳುವಳಿಕೆಯ ಬೆಳವಣಿಗೆಗಳ ದೀಪ ಬೆಳಗುತ್ತದೆ. ಇದು ವೈಯಕ್ತಿಕ ಪ್ರಗತಿಗೆ ಉತ್ತಮ ದಿನವಾಗಿದ್ದು, ನವೀನ ಆಲೋಚನೆಗಳು ಮೂಡಬಲ್ಲವು. ಇಂದು ಉಚಿತವಾಗಿ ಓದು, ಸಾಹಿತ್ಯ, ತಂತ್ರಜ್ಞಾನ ಅಥವಾ ಧರ್ಮದ ಬಗ್ಗೆ ಆಸಕ್ತಿ ಹೆಚ್ಚಾಗಬಹುದು. ಆದರೆ ಅನಾವಶ್ಯಕ ವಾದ ವಿವಾದಗಳಿಂದ ದೂರವಿರುವುದು ಶ್ರೇಷ್ಠ. ಇನ್ನು ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಕಚೇರಿಯಲ್ಲಿ ಅಥವಾ ಉದ್ಯೋಗ ಕ್ಷೇತ್ರದಲ್ಲಿ ನೀವು ತೋರಿಸುವ ನವೀನ ಆಲೋಚನೆಗಳು, ಕ್ರಿಯಾತ್ಮಕ ಕೆಲಸಗಳು ಹಾಗೂ ಜವಾಬ್ದಾರಿತ್ವದ ನಡವಳಿಕೆಯಿಂದ ಹಿರಿಯರ ಗಮನ ಸೆಳೆಯುವ ಸಾಧ್ಯತೆ ಇದೆ. ಕೆಲವರಿಗೆ ಕೆಲಸದಲ್ಲಿ ಬದಲಾವಣೆ ಅಥವಾ ಹೊಸ ಯೋಜನೆಯ ಭಾಗವಾಗುವ ಅವಕಾಶಗಳು ದೊರಕಬಹುದು. ವೃತ್ತಿ ಬದಲಾವಣೆ ಯೋಚಿಸುತ್ತಿರುವವರಿಗೆ ಇಂದು ಒಂದು ವಿಶೇಷ ಸಂದರ್ಶನ ಅಥವಾ ಒಳ್ಳೆಯ ಸುದ್ದಿ ಬರುತ್ತದೆ. ಸ್ಪರ್ಧೆಯ ವಾತಾವರಣದ ಮಧ್ಯೆ ಸಹ ಮನೋಸ್ಥೈರ್ಯ ಕಾಪಾಡಿಕೊಳ್ಳುವುದು ಮುಖ್ಯ. ತಂತ್ರಜ್ಞಾನ ಕ್ಷೇತ್ರದವರಿಗೆ ಇಂದು ವಿಶಿಷ್ಟ ಯಶಸ್ಸಿನ ಸೂಚನೆ ಇದೆ. ಉದ್ಯಮಿಗಳು ಇಂದಿನ ದಿನ ಹಣಕಾಸು ಲೆಕ್ಕಪತ್ರಗಳ ನಿಖರ ವಿಶ್ಲೇಷಣೆಗೆ ಬಳಸಬಹುದು. ಹೊಸ ಗ್ರಾಹಕರನ್ನು ಸೆಳೆಯುವ ಪ್ರಚಾರಾತ್ಮಕ ಯುಕ್ತಿಗಳು ಫಲಿತಾಂಶ ನೀಡಬಹುದು. ಇತರ ಉದ್ಯಮಿಗಳೊಂದಿಗೆ ಸಂವಹನ ಸಾಧನೆ ಉತ್ತಮ ನಿರ್ಣಯಗಳತ್ತ ಕರೆದೊಯ್ಯಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ನಿಮ್ಮ ಹಣಕಾಸು ಸ್ಥಿತಿಯಲ್ಲಿ ಚಿತ್ತಶುದ್ಧಿ, ನಿಯಂತ್ರಣ ಹಾಗೂ ದೂರದೃಷ್ಟಿ ಅಗತ್ಯವಿದೆ. ಅನಿರೀಕ್ಷಿತ ಖರ್ಚುಗಳು ಕಂಠಸ್ಥವಾಗಬಹುದಾದ ಕಾರಣದಿಂದಾಗಿ ತಾಳ್ಮೆಯೊಂದಿಗೆ ಹಣ ಹರಿಸಿ. ಕುಟುಂಬ, ಮಕ್ಕಳ ಶಿಕ್ಷಣ ಅಥವಾ ಮನೆಯ ಅಗತ್ಯ ಸಾರಿಗೆ ಖರ್ಚಾಗಬಹುದು. ಪೂರ್ವದಲ್ಲಿ ಮಾಡಿದ ಕೆಲವು ಹೂಡಿಕೆಗಳು ಲಾಭ ನೀಡಬಹುದು. ಹಣಕಾಸಿನಲ್ಲಿ ನಿಖರ ಪ್ಲಾನಿಂಗ್ ಅಗತ್ಯವಿದೆ. ಷೇರು ಮಾರುಕಟ್ಟೆ ಅಥವಾ ಬಂಡವಾಳ ಹೂಡಿಕೆಯಲ್ಲಿ ಯೋಚಿಸಿ ಹಿರಿಯರ ಸಲಹೆ ಪಡೆದು ಮುಂದೆ ಸಾಗುವುದು ಶ್ರೇಷ್ಠ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದು ದೈಹಿಕ ಆರೋಗ್ಯಕ್ಕಿಂತ ಮಾನಸಿಕ ಆರಾಮಕ್ಕೆ ಹೆಚ್ಚು ಗಮನ ಕೊಡಬೇಕು. ಭಿನ್ನಮತ, ನಿರೀಕ್ಷೆಗಳ ಪ್ರಮಾಣ ಹೆಚ್ಚು ಇರುವ ದಿನವಾದ್ದರಿಂದ ಮನಸ್ಸು ಬೇಸರಗೊಳ್ಳಬಹುದು. ಯೋಗ, ಪ್ರಾಣಾಯಾಮ ಅಥವಾ ಧ್ಯಾನದಿಂದ ನಿಮಗೆ ಒಳಿತಾಗಬಹುದು. ಹಸಿವಿಲ್ಲದೆ ತಿನ್ನುವುದು, ಒತ್ತಡದಿಂದ ನಿದ್ರೆಗೆ ಕೊರತೆ ಅಥವಾ ಸತತ ಚಿಂತೆಗಳಿಂದ ಸಮಸ್ಯೆಗಳು ಉಂಟಾಗಬಹುದು. ದಿನನಿತ್ಯದ ಸರಳ ದಿನಚರಿಯನ್ನು ಅನುಸರಿಸುವ ಮೂಲಕ ನೀವು ಆರೋಗ್ಯವನ್ನು ಸಮತೋಲನಗೊಳಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಕುಟುಂಬದಲ್ಲಿ ಒಂದೆರಡು ಹಳೆಯ ವಿಚಾರಗಳು ಮತ್ತೆ ಚರ್ಚೆಗೆ ಬರಬಹುದಾದ ದಿನ. ತಾಯಂದಿರ ಆರೋಗ್ಯ ಅಥವಾ ಮಕ್ಕಳ ಶಿಕ್ಷಣದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಬೇಕಾಗಬಹುದು. ನಿಮ್ಮ ಮಾತುಗಳಿಂದ ಇತರರ ಭಾವನೆಗಳಿಗೆ ನೋವು ಆಗದಂತೆ ಎಚ್ಚರಿಕೆ ಅಗತ್ಯ.
ವಿವಾಹಿತರಿಗೆ ಇದು ಸಂಗಾತಿಯೊಂದಿಗೆ ಸಂವಾದ ಬೆಳೆಸುವ ಉತ್ತಮ ಸಮಯ. ಕೆಲವರು ನಿರ್ಧಾರ ತೆಗೆದುಕೊಳ್ಳುವಂತಹ ವಿಷಯಗಳ ಬಗ್ಗೆ ದಂಪತಿಯಾಗಿ ಚರ್ಚೆ ಮಾಡಬಹುದು. ಹಿರಿಯರ ಮಾತು ಮತ್ತು ಅನುಭವದಿಂದ ಜೀವನದ ನಿಸರ್ಗ ಸ್ಪಷ್ಟವಾಗುತ್ತದೆ. ವೀಕ್ಷಕರೇ, ನೀವು ಇಂದು ಬುಧವಾರವಾದ್ದರಿಂದ ಬುದ್ಧಿಗ್ರಹಣ ಪ್ರಭಾವದಿಂದ ಭಾವನೆಗಳು ಹೆಚ್ಚು ವ್ಯಾಖ್ಯಾನಾತ್ಮಕವಾಗಿರಬಹುದು. ಈ ನಿಡನ್ಲೆ ಮನಸ್ಸನ್ನು ಶಾಂತಗೊಳಿಸಲು ಐ ಬುದ್ಧಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸುವುದು ಉತ್ತಮ. ತುಳಸಿಗೆ ನೀರಿನಲ್ಲಿ ಹಸಿರು ಹುಳಿಯ ತೊಗಟೆ ಹಾಕಿ ಆರಾಧನೆ ಮಾಡುವುದು ಶುಭ. ಜ್ಞಾನ ಹಂಚಿಕೊಳ್ಳಿ, ಇತರರಿಗೂ ಉಪಕಾರ ಮಾಡಿದರೆ ನಿಮ್ಮ ಕರ್ಮ ಶುದ್ಧವಾಗುತ್ತದೆ. ಹಸಿರು ಬಟ್ಟೆ ಅಥವಾ ಹಸಿರು ಹಣ್ಣು ಹಂಚುವುದು ಬುದ್ಧಿಗ್ರಹಣ ಶಕ್ತಿಗೆ ಸಂತೋಷವನ್ನು ನೀಡುತ್ತದೆ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿಗ್ರಹಣ ಚಪಲತೆ ಮತ್ತು ಚಾತುರ್ಯಕ್ಕೆ ಪ್ರತೀಕ. ಇವತ್ತಿನ ದಿನ ನಂಬಿಕೆ ಹಾಗೂ ವೇಗದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಇದು ಸಹಾಯ ಮಾಡುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಇದು ನವೀನತೆಯ, ಜ್ಞಾನದ ಹಾಗೂ ಚೈತನ್ಯದ ಪ್ರತೀಕ. ಹಸಿರು ಬಟ್ಟೆ ಅಥವಾ ಹಸಿರು ಹೂವಿನ ಉಪಯೋಗದಿಂದ ದಿನದಲ್ಲಿ ಶುದ್ಧತೆ ಮತ್ತು ಚೈತನ್ಯ ಹೆಚ್ಚಾಗುತ್ತದೆ. ಶುಭ ಸಮಯ ಮಧ್ಯಾಹ್ನ 12:15 ರಿಂದ ಮಧ್ಯಾಹ್ನ 2 ಈ ಸಮಯದಲ್ಲಿಯೇ ನಿಮ್ಮ ಮನಸ್ಸು ಚುರುಕಾಗಿರುತ್ತದೆ. ಹೊಸ ನಿರ್ಧಾರ, ವ್ಯಾಪಾರ ಅಥವಾ ದೈವಿಕ ಸೇವೆಗಳಿಗೆ ಇದು ಅತಿ ಅನುಕೂಲಕರ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೀನರಾಶಿಯವರು ತಮ್ಮ ಆಂತರಿಕ ಬುದ್ಧಿಮತ್ತೆ, ಕಲ್ಪನೆ ಶಕ್ತಿ ಮತ್ತು ನೈಸರ್ಗಿಕ ಸಹಾನುಭೂತಿಯ ಮೂಲಕ ದಿನವನ್ನು ನಯವಾಗಿ ಸಾಗಿಸಬಲ್ಲರು. ಗುರುಗ್ರಹದ ಪೂರಕ ದೃಷ್ಟಿಯಿಂದ ನಿಮ್ಮ ಆಂತರಿಕ ಶಕ್ತಿ ಮತ್ತು ಧಾರ್ಮಿಕ ಚಿಂತನೆಗಳು ಬಲಗೊಳ್ಳುತ್ತವೆ. ಸೃಜನಾತ್ಮಕ ವೃತ್ತಿಯವರು ತಮ್ಮ ಕಲೆಗೆ ಹೊಸ ರೂಪ ನೀಡಬಲ್ಲರು. ಇಂದು ತಾಳ್ಮೆ, ಶಾಂತಿ ಹಾಗೂ ವಿನಯ ಈ 3 ಗುಣಗಳು ನಿಮಗೆ ಯಶಸ್ಸನ್ನು ತರಲಿವೆ. ಮೌನದೊಳಗಿನ ಬಲವನ್ನು ಈ ದಿನ ನೀವು ಗುರುತಿಸುತ್ತೀರಿ. ಕಳಕಳಿಯ ಮಾತುಗಳು ಹಲವಾರು ದಿಕ್ಕುಗಳಿಂದ ಬರುತ್ತವೆ, ಆದರೆ ನೀವು ಮೌನದಿಂದ ಉತ್ತರಿಸಿದರೆ ಹೆಚ್ಚಿನ ಲಾಭವಿದೆ. ಇಂದು ನಿಮ್ಮ ಸುತ್ತಲಿನ ಜನರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಹಾಗೂ ಅವರೊಂದಿಗೆ ಸಹಾನುಭೂತಿಯಿಂದ ನಡೆದುಕೊಳ್ಳುವ ದಿನವಾಗಿದೆ. ಇನ್ನು ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಇವತ್ತು ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮಗೆ ಆಂತರಿಕ ಸ್ಪಷ್ಟತೆ ಬರುತ್ತದೆ. ಹಳೆಯ ವಿಷಯಗಳ ಕುರಿತು ನಿಮಗೆ ಸ್ಪಷ್ಟ ನಿಲುವು ಬೇಕಾದ ಕ್ಷಣಗಳು ಬಂದು ಹೋಗಬಹುದು. ಮೇಲಧಿಕಾರಿಗಳೊಂದಿಗೆ ಸಕಾರಾತ್ಮಕ ಸಂವಾದ ನಡೆಯುತ್ತದೆ. ಕೆಲವರ ಕಾರ್ಯಕ್ಷಮತೆ ಮೇಲಧಿಕಾರಿಗಳ ಗಮನ ಸೆಳೆಯುತ್ತದೆ. ವಿದ್ಯಾ, ಕಲೆ, ರಂಗಭೂಮಿ, ವೈದ್ಯಕೀಯ, ಮನಃಶಾಸ್ತ್ರ ಅಥವಾ ಧಾರ್ಮಿಕ ವೃತ್ತಿಯಲ್ಲಿ ಇರುವವರಿಗೆ ಇಂದು ಉತ್ತಮ ದಿನವಾಗಿದೆ. ಲೇಖಕರು, ಕಲಾವಿದರು, ಸಾಂಸ್ಕೃತಿಕ ವೃತ್ತಿಯವರು ತಮ್ಮಲ್ಲಿ ಸ್ಫೂರ್ತಿಯ ಹೊಸ ಉಚ್ಛ್ವಾಸವನ್ನು ಅನುಭವಿಸುತ್ತಾರೆ. ತಮ್ಮ ಕೆಲಸಕ್ಕೆ ನಿಷ್ಠೆ ತೋರಿಸುವವರು ಉನ್ನತಿ ಕಾಣಬಹುದು. ವೃತ್ತಿಯ ಬದಲಾವಣೆಯ ಯೋಚನೆ ಇದ್ದರೆ ಇಂದು ಮಾಹಿತಿ ಸಂಗ್ರಹಿಸಲು ಸೂಕ್ತ ದಿನ. ತಕ್ಷಣದ ನಿರ್ಧಾರಕ್ಕೆ ಹೊಕ್ಕು ಹಾಕಬೇಡಿ. ಇನ್ನು ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಈ ದಿನ ಆರ್ಥಿಕವಾಗಿ ಇಂದು ಸಮತೋಲನದ ದಿನ. ಚಿನ್ನ, ಬೆಳ್ಳಿ ಅಥವಾ ಧಾರ್ಮಿಕ ಉಡುಪುಗಳ ಹೂಡಿಕೆಗೆ ಉತ್ತಮ ಸಮಯವಿದು. ಆದರೆ ಭಾರಿ ಮೊತ್ತದ ಹೂಡಿಕೆಯಲ್ಲಿ ತಾಳ್ಮೆಯ ಅಗತ್ಯವಿದೆ. ಸಾಲ ಅಥವಾ ಬಂಡವಾಳದ ವಿಚಾರದಲ್ಲಿ ಯಾವುದೇ ತೀರ್ಮಾನ ತೆಗೆದುಕೊಳ್ಳುವ ಮೊದಲು ಹಿರಿಯರ ಸಲಹೆ ಪಡೆಯುವುದು ಉತ್ತಮ. ಆರ್ಥಿಕ ಚಟುವಟಿಕೆಗಳಲ್ಲಿ ನಿರೀಕ್ಷೆಗೂ ಮೀರಿದ ಖರ್ಚುಗಳು ನಡೆಯಬಹುದು, ವಿಶೇಷವಾಗಿ ಮನೆಯಲ್ಲಿನ ಶಾಂತಿ ಅಥವಾ ಸಂಬಂಧಗಳ ರಕ್ಷಣೆಗಾಗಿ. ಇಂದು ನಗದು ನಿರ್ವಹಣೆಯಲ್ಲಿ ಜಾಗ್ರತೆ ಅಗತ್ಯವಿದೆ. ಮೊತ್ತವೇಳಿಸುವ ವ್ಯವಹಾರಗಳಲ್ಲಿ ಎಚ್ಚರಿಕೆಯಿಂದ ಮುನ್ನಡೆಯಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದು ನಿಮಗೆ ಶ್ರಮದಿಂದ ಆದ ದಣಿವಿನ ಅನುಭವವಾಗಬಹುದು. ಆದರೆ ಯೋಗ, ಧ್ಯಾನ, ಮೌನ ಹಾಗೂ ಪ್ರಾಣಾಯಾಮದ ಮೂಲಕ ನೀವು ಶಕ್ತಿಯನ್ನು ಪುನಃ ಸ್ಥಾಪಿಸಬಹುದು. ಜಲಾಂಶದ ಕೊರತೆಯಿಂದ ತಲೆನೋವು, ಮೈಕೊರತೆ, ಚರ್ಮದ ತೊಂದರೆ ಉಂಟಾಗಬಹುದು. ಸಾಕಷ್ಟು ನೀರು ಸೇವನೆ ಮಾಡುವುದು ಅಗತ್ಯ. ಅಹಿತಕರ ಆಹಾರದಿಂದ ದೂರವಿರಿ. ನೆತ್ತಿಯ ನೋವು, ಕಣ್ಣಿನ ತೊಂದರೆ, ಮಿತವ್ಯಯವಿಲ್ಲದ ಆಹಾರದ ಪರಿಣಾಮದಿಂದ ಉಂಟಾಗುವ ಹೊಟ್ಟೆದೊಡ್ಡುಗಳಿಗೆ ಎಚ್ಚರಿಕೆಯಿಂದಿರಿ. ಇನ್ನು ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಸಂಬಂಧಗಳ ಪೋಷಣೆಗಾಗಿ ಹೆಚ್ಚು ಶ್ರದ್ಧೆ ಅಗತ್ಯ. ಮನೆಯವರೊಂದಿಗೆ ನೀವು ಹೆಚ್ಚಿನ ಸಮಯ ಕಳೆಯಬೇಕಾಗಬಹುದು. ನಿಮ್ಮ ಮಾತುಗಳು ಸ್ಪಷ್ಟವಾದರೂ ಕೊಂಚ ಕಠಿಣವಾಗಿ ಭಾಸವಾಗಬಹುದು. ಇದರಿಂದ ಭಿನ್ನಾಭಿಪ್ರಾಯಗಳ ಸಾಧ್ಯತೆ ಇರುತ್ತದೆ. ದಾಂಪತ್ಯ ಜೀವನದಲ್ಲಿ ಸಹಾನುಭೂತಿ ಹಾಗೂ ನಿಕಟತೆ ಹೆಚ್ಚಾಗಬಹುದು. ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ಹೊಸ ಗಂಭೀರ ಚರ್ಚೆಗಳು ನಡೆಯಬಹುದು. ನಿಮ್ಮ ಮನಸ್ಸಿನಲ್ಲಿ ಹರಿದಾಡುವ ಕನಸುಗಳನ್ನು ಕುಟುಂಬದೊಂದಿಗೆ ಹಂಚಿಕೊಂಡರೆ ಅವರು ನಿಮಗೆ ಬೆಂಬಲ ನೀಡುವ ಸಾಧ್ಯತೆ ಹೆಚ್ಚಾಗುತ್ತದೆ. ವೀಕ್ಷಕರೇ, ನೀವು ಈ ದಿನ ಧ್ಯಾನ, ಜಪ, ದಾನ, ಉಪವಾಸ ಇತ್ಯಾದಿಗಳ ಮೂಲಕ ಶುದ್ಧೀಕರಣಕ್ಕೆ ಸೂಕ್ತ ಸಮಯ. ಗುರುಗ್ರಹದ ಪವಿತ್ರ ದೃಷ್ಟಿಯಿಂದ ನೀವು ನಿಜವಾದ ಧರ್ಮಚಿಂತನೆ ಮತ್ತು ಆತ್ಮಪರಿಶುದ್ಧತೆಯ ಬದ್ಧತೆಯಲ್ಲಿ ತೊಡಗುತ್ತೀರಿ.
ದೇವಸ್ಥಾನ ಪ್ರವೇಶ, ಋಷಿಗಳ ಪುಸ್ತಕ ಓದು ಅಥವಾ ವೇದ ಮಂತ್ರಗಳ ಪಠಣದಿಂದ ಮನಸ್ಸಿನಲ್ಲಿ ಶಾಂತಿ ಕಾಣಿಸುತ್ತದೆ. ಶನಿಗ್ರಹ ಹಾಗೂ ಬುಧಗ್ರಹ ದೋಷ ನಿವಾರಣೆಗೆ ಐ ಬೃಹಸ್ಪತಯೇ ನಮಃ ಮಂತ್ರವನ್ನು 108 ಬಾರಿ ಪಠಿಸುವುದು ಉತ್ತಮ. ಪವಿತ್ರ ನದಿ ಅಥವಾ ತೀರ್ಥದಲ್ಲಿ ಸ್ನಾನ ಮಾಡುವ ಯೋಗವಿದ್ದರೆ ಕೈ ತಪ್ಪಿಸಿಕೊಳ್ಳಬೇಡಿ. ಅದೃಷ್ಟದ ಸಂಖ್ಯೆ 3. 3 ಎಂಬುದು ಗುರುಗ್ರಹದ ಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ. ಇದು ಬುದ್ಧಿಮತ್ತೆ, ಧಾರ್ಮಿಕತೆ ಮತ್ತು ಶಿಕ್ಷಣವನ್ನು ಸೂಚಿಸುತ್ತದೆ. ಈ ಸಂಖ್ಯೆಯನ್ನು ಹೊಂದಿರುವ ದಿನಗಳಲ್ಲಿ ಮೀನರಾಶಿಯವರು ತಮ್ಮ ಆತ್ಮಬಲ ಹಾಗೂ ಜ್ಞಾನದಲ್ಲಿ ಬೆಳವಣಿಗೆ ಕಾಣುತ್ತಾರೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಧೈರ್ಯ, ಸಮತೋಲನ ಹಾಗೂ ವಾತಾವರಣದೊಂದಿಗೆ ಹೊಂದಾಣಿಕೆಯನ್ನು ನೀಡುತ್ತದೆ. ಹಸಿರು ಉಡುಪು ಧರಿಸುವುದು ಅಥವಾ ಮನೆಯ ಪೂಜಾ ಕೋಣದಲ್ಲಿ ಹಸಿರು ತೇಪೆ ಪುಷ್ಪವನ್ನು ಅಲಂಕರಿಸುವುದು ಶುಭ. ಶುಭ ಸಮಯ ಮಧ್ಯಾಹ್ನ 1:30 ರಿಂದ ಸಂಜೆ ಮಧ್ಯರಾತ್ರಿ 3 ಗಂಟೆ. ಈ ಸಮಯದಲ್ಲಿ ಮಹತ್ವದ ಕಾರ್ಯಗಳು, ಪೂಜೆ, ಸಂವಾದ, ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು ಉತ್ತಮ ಫಲ ನೀಡುತ್ತದೆ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ತುಂಬಾನೇ ಧನ್ಯವಾದಗಳು. ಇನ್ನೂ ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನು ತಿಳಿಸಿಕೊಡ್ತೀನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ನನಗೆ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.